ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವರು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಜಗತ್ಸ್ವರೂಪ ವರ್ಣನ ಎಂಬ 61ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ವಸಿಷ್ಠರು ಲೀಲೋಪಾಖ್ಯಾನವನ್ನು ಹೇಳಿ ಮುಗಿಸಿದ ನಂತರ ಶ್ರೀರಾಮನು ಒಬ್ಬನೇ ಜೀವನಿಗೆ, ಅಂದರೆ ಇಲ್ಲಿ ವಿದೂರಥನು ಪದ್ಮರಾಜನು ಆಗಿದ್ದಂತಹ ಆ ಒಬ್ಬನೇ ಜೀವನಿಗೆ ಬ್ರಾಹ್ಮಣನಾಗಿ 8 ದಿನಗಳು ಕಳೆದಿರುವಾಗಲೇ ಪದ್ಮರಾಜನಾಗಿ 1 ತಿಂಗಳು, ವಿದೂರಥನಾಗಿ 70 ದಿನಗಳು ಕಳೆದುದೆಂತು ಎಂದು ಕೇಳಿದಾಗ, ಕಾಲವೆಂಬುದು ನಾವು ಹೇಗೆ ಅಂದುಕೊಳ್ಳುತ್ತೇವೆಯೋ ಅದರಂತೆಯೇ ಉಂಟಾಗುವುದು, ಜಗತ್ತೂ ಕೂಡ ನಾವು ಹೇಗೆ ಭಾವಿಸಿಕೊಳ್ಳುತ್ತೇವೆಯೋ ಅದರಲ್ಲಿ ಯಾರು ಯಾರನ್ನು ಭಾವಿಸಿಕೊಳ್ಳುತ್ತೇವೆಯೋ, ಹೇಗೆ ವೃಕ್ಷದಲ್ಲಿ ಎಲೆ ಹೂವು ಫಲಗಳಿದ್ದರೂ ಇರುವುದೆಲ್ಲವೂ ಒಂದೇ ವೃಕ್ಷವೋ, ಹಾಗೆ ಜಗತ್ತೆಂಬ ದೇಶ ಕಾಲಗಳು ನಮ್ಮ ಭಾವನೆಗೆ ಅನುಗುಣವಾಗಿ ಭಾಸವಾಗುತ್ತವೆ, ಉಂಟಾಗುತ್ತವೆ. ಆದರೆ ಇರುವುದೆಲ್ಲವೂ ಬ್ರಹ್ಮ ಒಂದೇ ಎಂಬ ಸತ್ಯವನ್ನು ಮನಗಾಡಿಸಿದಾಗ ಶ್ರೀರಾಮನು ಕೇಳುತ್ತಾನೆ, ಎಲೈ ಬ್ರಹ್ಮನೇ, ಬ್ರಹ್ಮಜ್ಞಾನಿಯೇ, ಅಹಂ ಜಗತ್ ಎಂಬ ಭ್ರಾಂತಿಯು ಕಾರಣವೇನೂ ಇಲ್ಲದೆಯೇ ಬ್ರಹ್ಮದಿಂದ ಹೇಗೆ ಹುಟ್ಟುವುದು? ಇದನ್ನು ಈಗಾಗಲೇ ವಸಿಷ್ಠರು ಹೇಳಿದ್ದಾರೆ, ಆದರೂ ಕೂಡ ಅದನ್ನು ವಿಸ್ತಾರವಾಗಿ ಕೇಳಬೇಕೆಂಬ ಆಶಯದಿಂದ ಜಗತ್ತು, ಈ ಭ್ರಾಂತಿ, ಜಗತ್ತು ಅಹಂ ಎಂಬ ಭ್ರಾಂತಿಯು ಯಾವ ಕಾರಣವೂ ಇಲ್ಲದೆ, ಏಕೆಂದರೆ ಬ್ರಹ್ಮನಲ್ಲಿ ಆಗುವ ಯಾವ ಕಾರ್ಯಗಳಿಗೂ ಯಾವ ಕಾರಣವೂ ಇರುವುದಿಲ್ಲ. ಆ ಅದರಿಂದಾಗಿ ಯಾವ ಕಾರಣವೂ ಇಲ್ಲದೆಯೇ ಬ್ರಹ್ಮದಿಂದ ಹೇಗೆ ಹುಟ್ಟುವುದು ಎಂಬುದನ್ನು ಮತ್ತೆ ಚೆನ್ನಾಗಿ ಹೇಳು. ಸ್ವಪ್ರಕಾಶತ್ವದಿಂದ ಅಹಂ ಅಂದರೆ ನಾನು ಎಂಬ ಪ್ರತೀತಿ ರೂಪವಾಗಿ ವ್ಯವಹಾರ ಗೋಚರವಾದ ಆತ್ಮನಿಗಿಂತ ಅತ್ಯಂತ ಭಿನ್ನಗಳಾದ ಅಹಂ ಎಂಬ ವ್ಯವಹಾರಕ್ಕೆ ಸುತರಾಂ ಸಲ್ಲದ ಅನಾತ್ಮ ದೇಹೇಂದ್ರಿಯಾದಿ ಜಡ ವಸ್ತುಗಳಲ್ಲಿ ಪರಮಾಣುವಿನೊಳಗೆ ವಿಶಾಲವಾದ ಬ್ರಹ್ಮಾಂಡವಿರುವುದೆಂದು ಒಂದು ಕ್ಷಣದೊಳಗೆ ಸ್ವಲ್ಪವೂ ಕಾರಣವಿಲ್ಲದಿದ್ದರೂ ಅಹಂ ನಾನು ಎಂಬ ಭ್ರಾಂತಿಯು ಹೇಗೆ ಉದಯಿಸುವುದು? ಮತ್ತು ಇದರಂತೆಯೇ ಒಂದು ಕಲ್ಪದಷ್ಟು ದೀರ್ಘಕಾಲವಾಗಿ ಹೀಗೆ ದೇಶಕಾಲಾದಿ ವಿವಿಧ ಭೇದಗಳಿಂದ ವಿಭಿನ್ನವಾದ ಈ ಜಗತ್ತು ಯಾವುದೊಂದು ಕಾರಣವೂ ಇಲ್ಲದೆಯೇ ಪರಬ್ರಹ್ಮನ ದೆಸೆಯಿಂದ ಉತ್ಪನ್ನವಾಗುವುದು ಎಂಬ ಭ್ರಾಂತಿಯು ಅದೆಂತಹ ಕಲ್ಪನಾಕ್ರಮದಿಂದ ಹೇಗೆ ಉಂಟಾಗುವುದು? ಇಲ್ಲಿ ಶ್ರೀರಾಮನ ಪ್ರಶ್ನೆಗೇನೆಂದರೆ, ತನ್ನಷ್ಟಕ್ಕೆ ತಾನೇ, ಅಂದರೆ ಪ್ರಳಯಾನಂತರದಲ್ಲಿ ಎಲ್ಲವೂ ಲಯವಾಗಿ ಹೋದಾಗ ತನ್ನಷ್ಟಕ್ಕೆ ತಾನೇ ಇದ್ದಂತಹ ಆ ಬ್ರಹ್ಮದಲ್ಲಿ ಎರಡನೆಯದು ಇಲ್ಲದೆ ತಾನೊಂದೇ ಇದ್ದಂತಹ, ಸರ್ವ ಕಡೆಯೂ ತಾನೊಂದೇ ಇದ್ದಂತಹ ಬ್ರಹ್ಮದಲ್ಲಿ ನಾನು ಎಂಬ ಭಾವ ಉಂಟಾದುದು ಹೇಗೆ? ಅಹಂ ಎಂದು ವ್ಯವಹಾರಕ್ಕೆ ಸುತರಾಂಸಲ್ಲದ ಅನಾತ್ಮ ದೇಹೇಂದ್ರಿಯಾದಿ ಜಡವಸ್ತುಗಳಲ್ಲಿ ಇದರೊಂದಿಗೆ ಇದಂ ಅಂದರೆ ಈ ಜಗತ್ತು ಎಂಬ ದೃಶ್ಯವು ಹೇಗೆ ಉದಯಿಸಿತು? ಏಕಮೇವಾದ್ವಿತೀಯಂ ಬ್ರಹ್ಮ ನೇಹಾನಾನಾಸ್ತಿ ಕಿಂಚನ ಇತ್ಯಾದಿ ಸಾವಿರಾರು ಶ್ರುತಿಗಳು ಆತ್ಮನು ಸಜಾತೀಯ ವಿಜಾತೀಯ ಸ್ವಗತ ಭೇದ ಶೂನ್ಯನು, ಆತ್ಮನಲ್ಲಿ ನಾನಾತ್ವವೆಂಬುದು ಸ್ವಲ್ಪವೂ ಸುತರಾಂ ಯಾವಾಗಲೂ ಇಲ್ಲವೇ ಇಲ್ಲ, ಇರುವುದೆಲ್ಲವೂ ಒಂದೇ ಎಂದು ಉದ್ಘೋಷಿಸುತ್ತಲಿರುವವು. ಇದರಿಂದ ಅದ್ವಿತೀಯ ನಿಷ್ಪ್ರಪಂಚ ಸಚ್ಚಿದಾನಂದ ಸ್ವರೂಪವಾದ ಪರಬ್ರಹ್ಮವು ಒಂದೇ ಪರಮಾರ್ಥ ಸತ್ಯವು ಎಂಬ ಸಿದ್ಧಾಂತವು ನಿಸ್ಸಂದೇಹವಾಗಿ ಸರ್ವಾನುಭವ ಗೋಚರವಾಗಿರುವುದು. ಹೀಗಿರುವಲ್ಲಿ ಅಸಂಗನಾದ ಈ ಪರಮಾತ್ಮನಿಂದ ಅಸತ್ಯಭೂತವಾದ ಈ ಜಗತ್ತು ಉದಯಿಸುವುದಾದರೂ ಹೇಗೆ? ಈ ಜಗತ್ತು ನಮ್ಮ ವ್ಯವಹಾರ ಗೋಚರವಾಗಿರುವುದಕ್ಕೆ ಉಪಪತ್ತಿಯೇನು? ನಮ್ಮ ವ್ಯವಹಾರ ಗೋಚರವಾಗಿರುವುದಕ್ಕೆ ಕಾರಣವೇನು? ಇದು ಸತ್ಯವೇ ಅಥವಾ ಅಸತ್ಯವೇ? ಇದರ ಉದಯಕ್ಕೆ ಕಾರಣವು ಯಾವುದು? ಇದು ಯಾವಾಗ ಉದಯಿಸಿತು? ಇತ್ಯಾದಿ ನಾನಾ ಸಂದೇಹಗಳು ಪರಂಪರೆಯಾಗಿ ಮನಸ್ಸಿನಲ್ಲಿ ಪುನಃ ಪುನಃ ತಲೆದೋರುತ್ತಲೇ ಇರುವವು. ಈ ಹಿಂದಿನ ಉಪಾಖ್ಯಾನದಲ್ಲಿ ಇದು ಹೀಗೆ ಈ ರೀತಿಯಾಗಿ ಉದಯಿಸಿದೆ ಎಂಬುದನ್ನೇನೋ ವಸಿಷ್ಠರು ಹೇಳಿದರು. ಆದರೂ ಕೂಡ ಅದು ಹೇಗೆ ಸಂಭವಿಸಿತು? ಮತ್ತು ಆತ್ಮನು ಸತ್ಯನು, ಚಿತ್ ಸ್ವರೂಪನು, ದೃಷ್ಟೃವು ಸ್ವಪ್ರಕಾಶತ್ವದಿಂದ ಪ್ರತೀತಿ ರೂಪನಾಗಿ ಅಹಂ ಬ್ರಹ್ಮ ಎಂಬ ವ್ಯವಹಾರ ಗೋಚರನಾಗಿರುವನು. ಅನಾತ್ಮನಾದ ದೇಹೇಂದ್ರಿಯಾದಿ ಸಕಲ ಜಗತ್ತು
ಆದರೂ ಅತ್ಯಂತ ಸತ್ಯವು. ಈ ಅನಾತ್ಮನಾದ ದೇಹ ಇಂದ್ರಿಯಾದಿ ಸಕಲ ಜಗತ್ತು ಕೂಡ ಇಲ್ಲವೇ ಇಲ್ಲವು, ಅತ್ಯಂತ ಸತ್ಯವು ಅಂದರೆ ಇಲ್ಲವೇ ಇಲ್ಲವು, ಜಡಭೂತವಾದವು. ದೃಶ್ಯವು ಪರಾಗ್ರೂಪದಿಂದ ಅಹಂ ಕರ್ತ ಇತ್ಯಾದಿ ಸಕಲ ವ್ಯವಹಾರ ಗೋಚರವಾಗಿರುವುದು. ಅದೇ ದೃಶ್ಯವು ಆ ದೃಶ್ಯದಲ್ಲಿಯೇ ನಾನು ಇಂತಿಂತಹ ಕಾರ್ಯಗಳನ್ನು ಮಾಡುತ್ತಿರುವೆ ಎಂಬ ವ್ಯವಹಾರದಲ್ಲಿ ತೊಡಗಿಕೊಂಡಿರುವುದು. ಪ್ರತ್ಯಗಾತ್ಮನು ವಿಷಯೀ, ಪರಾಗ್ರೂಪವಾದ ಈ ಜಗತ್ತು ಅದಕ್ಕೆ ವಿಷಯವು. ಹೀಗೆ ಸ್ವಭಾವದಿಂದಲೂ ಪ್ರತೀತಿಯಿಂದಲೂ ಆತ್ಮ ಅನಾತ್ಮಗಳು ಬೆಳಕು ಕತ್ತಲೆಗಳಂತೆ ಪರಸ್ಪರ ಅತ್ಯಂತ ವಿರುದ್ಧ ಸ್ವಭಾವವುಳ್ಳವುಗಳಾಗಿವೆ. ಹೀಗಿರುವಾಗ ಆತ್ಮಾನಾತ್ಮಗಳ ಮತ್ತು ಅವುಗಳ ಧರ್ಮಗಳ ಪರಸ್ಪರ ತಾದಾತ್ಮ್ಯವು ಸುತರಾಂ ಅನುಪಪನ್ನವೇ ಸರಿ. ಆದಾಗ್ಯೂ ನಾನು ಸ್ಥೂಲನು, ನಾನು ಕೃಶನು, ನಾನು ಬೆಳ್ಳಗಿರುವೆನು, ನಾನು ನಿಂತಿರುವೆನು, ನಡೆಯುತ್ತಿರುವೆನು ಇತ್ಯಾದಿ ಅನುಭವಾನುಸಾರವಾಗಿ ದೇಹ ಧರ್ಮಗಳನ್ನು, ನಾನು ಮೂಗನು, ಕುರುಡನು, ಕಿವುಡನು ಎಂಬುದಾಗಿ ಇಂದ್ರಿಯ ಧರ್ಮಗಳನ್ನು ನಾನು ಇಚ್ಛಿಸುವೆನು, ನಾನು ಸಂಕಲ್ಪಿಸುವೆನು, ನಾನು ಸಂಶಯ ಪಡುವೆನು ಇತ್ಯಾದಿಯಾಗಿ ಅಂತಃಕರಣ ಧರ್ಮಗಳನ್ನು ಆತ್ಮನಲ್ಲಿ ಆರೋಪ ಮಾಡುವುದು. ಇದಕ್ಕೆ ವಿಪರೀತವಾಗಿ ಸರ್ವಸಾಕ್ಷಿಯಾದ ಪ್ರತ್ಯಗಾತ್ಮನನ್ನು ಅಂತಃಕರಣಾದಿ ಅನಾತ್ಮಗಳಲ್ಲಿ ಅಧ್ಯಾಸ ಮಾಡುವುದು ಹೇಗೆ ಸಂಗತವಾಗುವುದು? ಈ ವಿಧವಾದ ವ್ಯವಹಾರವು ಸತ್ಯವೇ ಅಥವಾ ಅಸತ್ಯವೇ, ಇದಕ್ಕೆ ಮೂಲವಾವುದು ಎಂಬುದು ಇಲ್ಲಿ ಶ್ರೀರಾಮನ ಪ್ರಶ್ನದ ಭಾವವು. ಈ ವಿಚಾರವು ಸ್ಪಷ್ಟವಾಗಿ ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರಿಂದ ಶ್ರೀ ಬ್ರಹ್ಮಸೂತ್ರ ಭಾಷ್ಯದ ಆರಂಭದಲ್ಲಿಯೇ ಅಧ್ಯಾಸ ಭಾಷ್ಯದಲ್ಲಿಯೇ ಸುಸ್ಪಷ್ಟವಾಗಿ ವರ್ಣಿತವಾಗಿದೆ. ಈಗ ವಸಿಷ್ಠರು ಅದನ್ನೇ ಈ ಯೋಗ ವಾಸಿಷ್ಠದಲ್ಲಿ ಹೇಳುತ್ತಿರುವರು. ಸರ್ವಥಾ ಯಾವ ಯಾವ ಪ್ರಕಾರವಾಗಿ ನೋಡಿದರೂ ಸರ್ವದಾ ಯಾವಾಗಲೂ ಸರ್ವವು ಭ್ರಾಂತಿಯಾಗಲಿ ಸತ್ಯವಾಗಲಿ ಎಲ್ಲವೂ ಸಂವಿತ್ತು ಇರುವುದರಿಂದಲೇ ತಿಳಿಯುವುದು. ಆದ್ದರಿಂದ ಸಂವಿತ್ ಸ್ವರೂಪವಾದ ಜನ್ಮಾದಿರಹಿತ ಬ್ರಹ್ಮವು ಸರ್ವಾತ್ಮಕವು. ಭ್ರಾಂತಿ ಸತ್ಯಗಳೆರಡು ಅಲ್ಲಿಯೇ ಇರಬೇಕು. ಅದರಿಂದ ಸಮಸ್ತವು ಕೊನೆಯಲ್ಲಿ ಸಮತೆಯನ್ನೇ ಹೊಂದುವವು. ಪ್ರಪಂಚದಲ್ಲಿ ಪ್ರತಿಯೊಬ್ಬ ಬೋದ್ಧೃವು ಕೂಡ ಸರ್ವ ಪ್ರಕಾರಗಳಾದ ಸಮಸ್ತ ಭ್ರಾಂತಿಗಳನ್ನು ಸರ್ವದಾ ಸ್ವರೂಪ ಚೈತನ್ಯವಾದ ಜ್ಞಾನದೊಳಗೆಯೇ ಅಂತರ್ಗತವಾಗಿರುವಂತೆ ಕಾಣುವನು. ಯಾವುದೊಂದು ಭ್ರಾಂತಿಯನ್ನಾಗಲಿ ಎಂದಿಗೂ ಜ್ಞಾನದಿಂದ ಬಹಿರ್ಭೂತವಾಗಿರುವಂತೆ ಕಾಣುವುದೇ ಇಲ್ಲ. ಹೀಗಿರುವುದರಿಂದ ಸರ್ವತ್ರ ಸಮತ್ವವೇ ಇರುವುದಲ್ಲದೆ ವೈಷಮ್ಯ ಪ್ರಸಕ್ತಿಯೇ ಇಲ್ಲವು. ವೈಷಮ್ಯವೇ ಇಲ್ಲದಿರುವ ಕಾರಣ ಜನನ ಮರಣಾದಿ ಷಡ್ಭಾವ ವಿಕಾರಗಳು ಉಪಪನ್ನವಾಗುವುದಿಲ್ಲ. ಆದುದರಿಂದ ಪರಬ್ರಹ್ಮ ಒಂದೇ ಜನ್ಮಾದಿ ವಿಕ್ರಿಯರಹಿತವಾದ ಅಜ ಅಂದರೆ ಪರಮಾರ್ಥ ಸತ್ಯವು ಎಂಬ ಸಿದ್ಧಾಂತವು ನಿಷ್ಪನ್ನವಾಯಿತು. ಹೀಗೆ ಇರುವ ಕಾರಣ ಪ್ರಪಂಚ ಭ್ರಾಂತಿ ಎಂಬುದು ಕಾರಣವಿಲ್ಲದೆಯೇ ಉದ್ಭವಿಸುವುದೆಂದು ಹಿಂದೆ ಬೋಧಿಸಿದುದು ಸರ್ವಥಾ ಉಪಪನ್ನವಾದುದೇ ಸರಿ. ಇನ್ನು ಶಬ್ದಾರ್ಥ ಎಂದು ಕಾಣುವ ಯಾವುದುಂಟೋ ಅದೆಲ್ಲವೂ ಬ್ರಹ್ಮವೇ. ಇವು ಇನ್ನೇನು ಆಗಿರುವಂತೆ ತೋರುತ್ತಿದ್ದರೂ ಶಬ್ದಗಳ ಅರ್ಥಗಳಾಗಿ ಪ್ರತ್ಯೇಕವಾಗಿ ಇರುವ ಸತ್ತಾ ಸ್ವರೂಪವು ಇವುಗಳೊಂದಕ್ಕೂ ಇಲ್ಲ. ಚಿತ್ತಿಗೆ ಭೇದವೆಂಬುದೇ ಇಲ್ಲ. ಪ್ರಾಪಂಚಿಕವಾದ ಸಕಲ ಶಬ್ದಗಳ ಮತ್ತು ಅರ್ಥಗಳ ಜ್ಞಾನಗಳು ಪರಬ್ರಹ್ಮವೇ ಹೊರತು ಬೇರೆಯಲ್ಲ. ಪರಬ್ರಹ್ಮನಿಗಿಂತ ಪ್ರತ್ಯೇಕವಾದ ಅತಿರಿಕ್ತವಾದ ಚಿತ್ತು ಎಲ್ಲಿಯೂ ಇಲ್ಲವೇ ಇಲ್ಲ. ವಿಷಯ ಭೇದ ವಶದಿಂದ ಚಿತ್ತಿನಲ್ಲಿ ಜ್ಞಾನದಲ್ಲಿ ಭೇದಗಳು ಇರುವಂತೆ ತೋರುವುದೇ ಹೊರತು ಸ್ವತಃ ಭೇದವಿರುವುದಿಲ್ಲ. ವಿಷಯಗಳನ್ನು ನಿಷ್ಕರ್ಷ ಮಾಡಿದ ಬಳಿಕ ಆ ಭೇದ ಜ್ಞಾನವೆಲ್ಲವೂ ನಷ್ಟವಾಗಿ ಕೇವಲ ಚಿದ್ರೂಪವು ಮಾತ್ರ ಸ್ಫುರಿಸುವುದು. ಅದು ಒಂದೇ ಹೊರತು ಭಿನ್ನವಾದುದಲ್ಲ. ಇಷ್ಟೇ ಹೊರತು ವಿಷಯಭೂತಗಳಾದ ಸರ್ವ ಶಬ್ದಗಳ ಮತ್ತು ಅರ್ಥಗಳ ಅಂಶಭೂತವಾದ ಆಕಾರವು ರೂಪವು ಆ ಜ್ಞಾನ ಭೇದಗಳಲ್ಲಿ ವಾಸ್ತವವಾಗಿ ಇರುವುದಿಲ್ಲ. ಚಿತ್ತಿನೊಳಗೆ ಜಡಭೂತವಾದ ಪದಾರ್ಥಗಳ ಆಕಾರವು ಇರುವುದು ಎಂದು ಹೇಳುವುದಕ್ಕೆ ಉಪಪತ್ತಿಯಿಲ್ಲ. ಸರ್ವಾನುಭವ ಗೋಚರವಾದ
ಆಕಾರವು ಅಂತಃಕರಣ ವೃತ್ತಿಯದೇ ಹೊರತು ಘಟಪಟಾದಿ ವಿಷಯಕವಾದುದು ಅಲ್ಲ. ಸುವರ್ಣಕ್ಕಿಂತ ಬೇರೆಯಾದ ಕಟಕತ್ವವು, ಜಲಕ್ಕಿಂತ ಬೇರೆಯಾದ ತರಂಗತ್ವವು ಹೇಗೆ ಅಸಿದ್ಧವೋ ಹಾಗೆಯೇ ಈಶ್ವರನಿಗಿಂತ ಬೇರೆಯಾದ ಜಗತ್ತು ಎಂಬುದು ಇಲ್ಲ. ಈಶ್ವರನೇ ಜಗದ್ರೂಪನಾಗಿರುವನು. ಆದರೆ ಈಶ್ವರನಲ್ಲಿ ಜಗತ್ತು ಎಂಬ ಬೇರೆಯಾದ ರೂಪವಿಲ್ಲ. ಸುವರ್ಣವೇ ಕಟಕ ಅಂದರೆ ಸುವರ್ಣವೇ ಆಭರಣವಾದರೂ ಚಿನ್ನದಲ್ಲಿ ಆ ಕಟಕತ್ವವಿಲ್ಲ. ಈ ರೀತಿ ಈಶ್ವರನೇ ಅಂದರೆ ಪರಬ್ರಹ್ಮವೇ ಜಗದ್ರೂಪನಾಗಿರುವನು. ಈಶ್ವರನಿಗೂ ಜಗತ್ತಿಗೂ ಭೇದವೇ ಇಲ್ಲ. ವಸ್ತುತಃ ಈಶ್ವರ ಜಗತ್ತುಗಳು ಅತ್ಯಂತ ಭಿನ್ನವಾಗಿರುವಾಗ ಈಶ್ವರನು ಪರಬ್ರಹ್ಮ ಚಿತ್ತು ಜಗತ್ತಿಗೆ ಕಾರಣವೆಂದು ಹೇಳುವುದಕ್ಕೆ ಆಗುವುದೇ ಇಲ್ಲ. ಇಷ್ಟು ಮಾತ್ರದಿಂದ ಜಗದ್ರೂಪವೇ ಪರಬ್ರಹ್ಮವೆಂದು ತಿಳಿಯಬೇಡ. ಈ ಜಗದ್ರೂಪವು ಈಶ್ವರನಲ್ಲಿ ಸತ್ಯವಾಗಿಲ್ಲ. ಏಕೆಂದರೆ ಈ ಜಗತ್ತು ಈಶ್ವರನ ವಿವರ್ತವು ಕಾರಣಕ್ಕಿಂತ ಪೃಥಕ್ಕಾಗಿ ಸತ್ ಆಗಿರುವುದು ಲೋಕದಲ್ಲಿ ಸರ್ವಥಾ ಅಸಂಭವವು. ಅಂದರೆ ಈಶ್ವರನೇ ಪರಬ್ರಹ್ಮವೇ ಆ ರೀತಿಯಾಗಿ ಕಾಣಿಸಿಕೊಳ್ಳುತ್ತಿರುವುದು. ಆದ್ದರಿಂದ ಕಾಣಿಸಿಕೊಳ್ಳುತ್ತಿರುವುದು ಅದು ಯಾವುದು ಮೂಲವೋ ಅದಕ್ಕಿಂತ ಭಿನ್ನವಾಗಿರುವುದು ಸಾಧ್ಯವೇ ಇಲ್ಲ. ಅದು ಕಾರಣ ವಿವರ್ತವಾದ ಈ ಪ್ರಪಂಚಕ್ಕೆ ಈಶ್ವರನಿಗಿಂತ ಅತಿರಿಕ್ತವಾದ ಸತ್ತೆಯೇ ಸುತರಾಂ ಇಲ್ಲದಿರುವಾಗ ಪ್ರಪಂಚ ಭ್ರಾಂತಿಯು ಉದಯಿಸುವುದಕ್ಕೆ ಚಿತ್ತು ಕಾರಣ ಚೈತನ್ಯವು ಕಾರಣವೆಂದು ಹೇಳುವುದಂತೂ ಸುತರಾಂ ಅಸಮಂಜಸವು. ಹೇಗೆಂದರೆ ಸುವರ್ಣನೇ ಕಟಕಾದಿ ರೂಪವನ್ನು ಧರಿಸಿಕೊಂಡು ಇರುವುದರಿಂದ ಅವೆರಡಕ್ಕೂ ಭೇದವಿಲ್ಲವೆಂದು ಗೊತ್ತಾದರೂ ಕಟಕಾದಿಗಳನ್ನು ಸುವರ್ಣವೇ ಎಂದು ಹೇಳಬಹುದೇ ಹೊರತು ಕಟಕವೇ ಸುವರ್ಣವೆಂದು ನಿಶ್ಚಯವಾಗಿ ಹೇಳಲಿಕ್ಕಾಗದು. ಈ ರೀತಿ ಇಲ್ಲಿ ವಿವರ್ತವೆಂದರೆ ಸ್ವರೂಪೋಪಮರ್ದನವಿಲ್ಲದೆಯೇ ಅನ್ಯಥಾ ಭಾವವನ್ನು ಹೊಂದುವುದು. ಇದನ್ನೇ ಅಧ್ಯಾಸವೆಂದು ಹೇಳುತ್ತಾರೆ. ಅವಯವೀಯ ಆಕಾರವು ಅನೇಕ ಅವಯವ ರೂಪವಾಗಿರುವುದು ಹೇಗೋ ಹಾಗೆಯೇ ಸರ್ವಾತ್ಮಕವು ತಾನೇ ಆದುದರಿಂದ ಚಿತ್ತು ಅನವಯವಿಯೇ ಒಂದೇ ಆಗಿರುವುದು. ಆದರೆ ಒಂದೇ ವಸ್ತುವು ಅನೇಕಾತ್ಮಕವಾಗಿರುವುದು ಅನುಪಪನ್ನವೆಂದು ತಿಳಿಯಬಾರದು. ಒಂದು ದೇಹದ ಒಟ್ಟು ಆಕಾರವು ಕರಚರಣ ಅಂದರೆ ಕಾಲು, ಕೈ, ಕಾಲು ಮುಂತಾದ ಅನೇಕ ಅವಯವಾತ್ಮಕವಾಗಿರುವುದನ್ನು ಎಲ್ಲರೂ ಬಲ್ಲರು. ಆದುದರಿಂದಲೇ ಅನೇಕ ಅವಯವಗಳನ್ನು ಒಳಗೊಂಡ ಒಂದು ಅವಯವೀಯ ಆಕಾರವು ಅನೇಕ ಅವಯವ ರೂಪವಾಗುವುದು ಎಂಬುದು ನಿರ್ವಿವಾದವು. ಹೀಗೆ ಸಮಾನವಾದ ಸತ್ತೆಯುಳ್ಳ ಅನೇಕ ಅವಯವಗಳಿಂದಲೂ ಕೂಡ ಒಂದು ಅವಯವೀಯ ಸಮಾನ ಸತ್ತಾಕವಾದ ತಾದಾತ್ಮ್ಯವು ಲೋಕದಲ್ಲಿ ಅವಿರುದ್ಧವಾಗಿರುವಾಗ ಕಲ್ಪಿತವಾದ ಅನೇಕಗಳಿಂದ ವಾಸ್ತವವಾದ ಬ್ರಹ್ಮೈಕ್ಯವು ಅವಿರುದ್ಧವಾದುದು ಎಂಬ ಸಿದ್ಧಾಂತವು ಕೈಮುತಿಕ ನ್ಯಾಯಸಿದ್ಧವು. ಅವಯವ ಶೂನ್ಯವಾಗಿರುವಾಗ, ಅವಯವವು ಇಲ್ಲದಿರುವಾಗ, ನಿರವಯವಿಯಾಗಿರುವಾಗ ಪರಬ್ರಹ್ಮವು ಕಲ್ಪಿತಗಳಾದ ಅನೇಕ ಆಕಾರವಾಗುವುದರಲ್ಲಿ ವಿರೋಧವೇನೂ ಇಲ್ಲ. ಅದೂ ಅಲ್ಲದೆ ಏಕಾತ್ಮತ್ವವಾದದಲ್ಲಿ ಸರ್ವವು ಸರ್ವಾತ್ಮತ್ವವನ್ನು ಪಡೆಯುವುದರಿಂದ ಅನೇಕತ್ವವು ನಿರ್ಮೂಲವಾದರೂ ವಿರೋಧವಿಲ್ಲ. ಏಕೆಂದರೆ ಅನೇಕ ವಸ್ತುಗಳು ಸತ್ಯವಾಗಿ ಇರುವವು ಎಂಬ ಭ್ರಾಂತಿಯು ತೊಲಗಿ ಹೋಗುವುದು. ಎಲ್ಲವನ್ನೂ ಒಂದೇ ಕಾಲದಲ್ಲಿ ಬ್ರಹ್ಮವೇ ಎಂದು ತಿಳಿದುಕೊಳ್ಳಲು ಆಗುವುದಿಲ್ಲ. ಆ ಶಕ್ತಿಯೇ ಅಂತಃಕರಣದಲ್ಲಿ ಇದ್ದುಕೊಂಡು ಬ್ರಹ್ಮದಲ್ಲಿ ಜಗತ್ ಅಹಂ ಎಂದು ತೋರುವುದು. ಮದಾಂಧಕಾರದಲ್ಲಿ ಬಿದ್ದಿರುವ ಅಂದರೆ ಮಂದವಾದ ಅಂಧಕಾರದಲ್ಲಿ ನಸುಗತ್ತಲಿನಲ್ಲಿ ಬಿದ್ದಿರುವ ಒಂದು ಹಗ್ಗವನ್ನು ನೋಡಿ ಭ್ರಾಂತನು ಅದರ ವಾಸ್ತವವನ್ನು ಅಂದರೆ ಅದು ಹಗ್ಗವೆಂಬುದನ್ನು ತಿಳಿಯದೆ ಅಜ್ಞಾನದಿಂದ ಅದರಲ್ಲಿ ಸರ್ಪತ್ವಾದಿ ಹಾವು ಇದೆ ಎಂಬ ನಾನಾ ರೂಪಗಳನ್ನು ಕಲ್ಪಿಸಿಕೊಂಡು ವಿವಿಧಾಕಾರವಾಗಿ ಕಂಡು ಭ್ರಮಿಸುವನು. ಹೀಗೆ ಬಗೆ ಬಗೆಯಾದ ವಿಕಲ್ಪಗಳಿಗೆ ಒಳಗಾಗಿರುವಾಗಲೂ ರಜ್ಜುವು ಆ ಹಗ್ಗವು ತನ್ನ ಸ್ವರೂಪವಾದ ರಜ್ಜುತ್ವವನ್ನು ಬಿಡದೆಯೇ ಅವಿಕಾರಿಯಾಗಿಯೇ ಎದ್ದುಕೊಂಡಿರುವುದು.
ಹೀಗೆಯೇ ಅಜ್ಞಾನಿಯು ಪರಬ್ರಹ್ಮನ ವಾಸ್ತವವಾದ ಅದ್ವಿತೀಯಾತ್ಮತ್ವವನ್ನು ಕಾಣದೆ ನಾನಾ ವಿಕಲ್ಪಗಳನ್ನು ಮಿಥ್ಯೆಯಾಗಿಯೇ ಕಲ್ಪಿಸಿಕೊಂಡು ನಾನಾ ಭೇದಮಯವಾದ ಜಗತ್ತನ್ನು ಆತ್ಮನಲ್ಲಿಯೇ ಕಾಣುವನು. ಆಗಲೂ ಆತ್ಮನು ತನ್ನ ಆತ್ಮತ್ವವನ್ನು ಮಾತ್ರ ಬಿಡದೆ ಅವಿಕ್ರಿಯನಾಗಿ ಕೇವಲವಾಗಿಯೇ ಇರುವನು. ಅಜ್ಞಾನದಿಂದ ಮಾತ್ರವೇ ಮಿಥ್ಯಾಭೂತವಾದ ಈ ನಾನಾತ್ವವು ಸ್ಫುರಿಸುವುದು. ಸ್ಫಟಿಕ ಶಿಲೆಯ ಗರ್ಭದಲ್ಲಿ ಯಾವ ಅನೇಕತ್ವವೂ ಇಲ್ಲದಿದ್ದರೂ ಅದರಲ್ಲಿ ಕಾಣುವ ಪ್ರತಿಬಿಂಬದಲ್ಲಿ ಅನೇಕತ್ವವು ಹೇಗೆ ಇರುವುದೋ ಹಾಗೆಯೇ ಚಿದ್ಘನದಲ್ಲಿ ಅನನ್ಯವಾಗಿ ತನ್ನಿಂದಲೇ ಜಗತ್ ಅಹಂ ಎಂಬ ದ್ವೈತವು ಘನವಾಗಿ ತೋರುವುದು. ತರಂಗಿತವಲ್ಲದ ನೀರಿನಲ್ಲಿ ತರಂಗಗಳು ಸಾಧ್ಯತ್ವೇನ ಅಡಗಿ ಇರುವಂತೆ ಬ್ರಹ್ಮದಲ್ಲಿ ಸೃಷ್ಟಿಗಳು, ಈ ಜಗತ್ತು ಸೃಷ್ಟಿ ಎಂಬ ಶಬ್ದ ಅರ್ಥಗಳ ರೂಪವಾಗಿ ಒಳಗೆ ಆ ಬ್ರಹ್ಮದ ಒಳಗೆ ಅಡಗಿ ಕುಳಿತಿರುವವು. ಸೃಷ್ಟಿಯಲ್ಲಿ ಸೇರದೆ ಬ್ರಹ್ಮವಿಲ್ಲ, ಸೃಷ್ಟಿಯು ಪೃಥಕ್ಕಾಗಿ ಬ್ರಹ್ಮದಲ್ಲಿಯೂ ಇಲ್ಲ. ಆದರೂ ಸೃಷ್ಟಿ ಬ್ರಹ್ಮಗಳು ಒಂದಕ್ಕೊಂದು ಅವಯವಗಳು ಅಲ್ಲವಾದುದರಿಂದ ಅವಯವಾವಯವೀ ನ್ಯಾಯವು, ಒಂದರೊಳಗೊಂದು ಇರುವ ಅವಯವವು ಎಂಬ ನ್ಯಾಯವು ಇಲ್ಲಿ ಅನ್ವಯಿಸುವುದಿಲ್ಲ. ಅವಯವಗಳಲ್ಲಿ ಇರುವ ಅವಯವಿಯು ಒಂದೊಂದು ಅವಯವದಲ್ಲೂ ಪೂರ್ತಿಯಾಗಿ ಇರುವುದೇ ಅಥವಾ ಅವಯವಗಳಿಂದ ಇರುವುದೇ ಅದನ್ನು ಹೇಳಬೇಕು. ಪೂರ್ತಿಯಾಗಿ ಇರುವುದೆಂದು ಹೇಳುವುದಾದರೆ ಪ್ರತಿಯೊಂದು ಅವಯವದಲ್ಲಿಯೂ ಬೇರೆ ಬೇರೆ ಅವಯವಿಗಳು ಇರಬೇಕಾಗುವುದರಿಂದ ಅವಯವಿಗಳ ನಾನಾತ್ವವನ್ನು ಒಪ್ಪಬೇಕಾಗುವುದು. ಹೇಗೆಂದರೆ ಒಂದು ಹಸುವಿನ ಕಿವಿ, ಬಾಲ ಮುಂತಾದ ಅವುಗಳಲ್ಲಿಯೂ ಕೂಡ ಪೂರ್ತಿಯಾಗಿ ಹಸು ಇರುವುದೆಂದು ಆ ಅವಯವದಿಂದಲೂ ಹಾಲನ್ನು ಕರೆಯಬೇಕಾಗಿ ಬರುವುದು. ಮತ್ತು ಅವಯವ ವಿಶ್ಲೇಷವಾದರೂ ಕೂಡ ಅವಯವಿಯು ಗೋತ್ವಾದಿ ಜಾತಿಯಂತೆ ನಾಶ ಹೊಂದದೆಯೇ ಇರಬೇಕಾಗುವುದು. ಈ ದೋಷಗಳ ಪ್ರಸಕ್ತಿಗೆ ಅವಕಾಶ ಕೊಡದಿರುವುದಕ್ಕಾಗಿ ಎರಡನೆಯ ಪಕ್ಷವನ್ನು ಆಶ್ರಯಿಸುವುದಾದರೆ ಆಗಲೂ ಅನವಸ್ಥೆಯಿಂದ ಅನಂತ ಅವಯವತ್ವವು ಉಂಟಾಗಿ ಮೇರುಪರ್ವತವು ಮತ್ತು ಸಾಸಿವೆ ಕಾಳು ಕೂಡ ಸಮಾನ ಪರಿಮಾಣವುಳ್ಳವುಗಳಾಗಬೇಕಾಗುವುದು. ಏಕೆಂದರೆ ಇಲ್ಲಿ ಹೇಗೆ ಗೋವಿನ ಕಿವಿ ಅಥವಾ ಗೋವಿನ ಮೈಮೇಲಿನ ಕೂದಲು ಇವುಗಳನ್ನೇ ಗೋವು ಎನ್ನಲು ಬರುವುದಿಲ್ಲವಲ್ಲ. ಏಕೆಂದರೆ ಅದು ಪರಿಪೂರ್ಣ ಗೋವು ಆಗಿರುವುದಿಲ್ಲ. ಅದನ್ನೇನಾದರೂ ಶಸ್ತ್ರಕ್ರಿಯೆಯಿಂದ ಪ್ರತ್ಯೇಕಿಸಿ ಬಿಟ್ಟರೆ ಅದರಿಂದ ಯಾವ ಪ್ರಯೋಜನವೂ ಉಂಟಾಗುವುದಿಲ್ಲ. ಆ ಕಾರಣದಿಂದಾಗಿ ಬ್ರಹ್ಮದಲ್ಲಿ ಭಾಸವಾಗುವ ಜಗತ್ತು ಬ್ರಹ್ಮರೂಪವೇ ಎಂದರೆ ಅದನ್ನು ಸತ್ಯವೆಂದು ಪರಿಗಣಿಸಬೇಕಾಗಿಲ್ಲ. ಅಂದರೆ ಅದರಲ್ಲಿರುವ ಬ್ರಹ್ಮವೊಂದೇ ಸತ್ಯವು. ಕಣ್ಣಿಗೆ ಕಾಣಿಸುತ್ತಿರುವ ಜಗತ್ತು ಬ್ರಹ್ಮದ ಅವಯವವಲ್ಲ. ಆ ಜಗತ್ತು ಬ್ರಹ್ಮನಲ್ಲಿ ಇಲ್ಲ. ಬ್ರಹ್ಮ ಆ ಜಗತ್ತಿನ ರೂಪದಲ್ಲಿ ನಮಗೆ ಭಾಸವಾಗುತ್ತಿರುವುದು ಹೊರತು ಬ್ರಹ್ಮದಲ್ಲಿ ಅದಾವುದೂ ಇಲ್ಲ. ಅದು ಕೇವಲ ಕಲ್ಪನೆ ಮಾತ್ರ. ಹಾಗಿಲ್ಲದೆ ಒಂದು ವೇಳೆ ಏನಾದರೂ ನಾವು ಕಾಣುತ್ತಿರುವ ಜಗತ್ತು, ಈ ಸ್ಥೂಲ ದೇಹಗಳು, ಜೀವ ಜಗತ್ತು ಎಲ್ಲವೂ ಸತ್ಯವೇ, ಅದು ಬ್ರಹ್ಮವು ಹೇಗೆ ಸತ್ಯವೋ ಬ್ರಹ್ಮವು ಸತ್ಯವಾದುದರಿಂದ ಇದೆಲ್ಲವೂ ಸತ್ಯವೇ ಎಂದು ಭಾವಿಸುವುದಾದರೆ ಆಗ ಮೇರುಪರ್ವತವು ಸಾಸಿವೆ ಕಾಳು ಎರಡೂ ಕೂಡ ಬ್ರಹ್ಮದ ಸ್ವರೂಪವೇ ಆಗುವುದರಿಂದ ಅವೆರಡನ್ನು ಸಮಾನವೆಂದು ಪರಿಗಣಿಸಲು ಸಾಧ್ಯವೇ? ಅದು ಸಾಧ್ಯವಿಲ್ಲ. ಅಥವಾ ಯಾವುದೊಂದನ್ನಾದರೂ ಪ್ರತ್ಯೇಕಿಸಿ ನೋಡಲು ಒಂದು ವೇಳೆ ಹೇಗೆ ಹಸುವಿನ ದೇಹದಿಂದ ದೇಹದಿಂದ ಒಂದು ಅಂಗವನ್ನು ಪ್ರತ್ಯೇಕಿಸಿದರೆ ಅದು ಇಡೀ ದೇಹವಾಗುವುದೇ? ಆಗುವುದಿಲ್ಲ. ಹೀಗೆ ಪ್ರಕಾರಾಂತರದಲ್ಲಿಯೂ ಕೂಡ ಅವಯವಗಳೂ ಕೂಡ ಅವಯವಿಯಲ್ಲ. ವಾಸ್ತವದಲ್ಲಿ ಅವಯವಗಳನ್ನು ಪ್ರತ್ಯೇಕಿಸಿ ಛೇದಿಸಿ ನೋಡಿದರೂ ಕೂಡ ಅವು ಅವಯವಿಯಲ್ಲ. ಅವು ಏಕದೇಶದಲ್ಲಿ ಇರುವವೇ ಹೊರತು ಸಂಪೂರ್ಣವಾದ ಅವಯವಿಯಲ್ಲಿ ಇರುವವೇ. ಅಂದರೆ ಕೈಯಾಗಲಿ ಕಾಲಾಗಲಿ ದೇಹದ ಯಾವುದೇ ಅವಯವವಾಗಲಿ ಅದು ದೇಹದ ಭಾಗವಾಗಿದ್ದಾಗ ಮಾತ್ರವೇ ಅವಯವ ಎನಿಸಿಕೊಳ್ಳುತ್ತದೆ. ಅದನ್ನು ಒಂದು ವೇಳೆ ಛೇದಿಸಿ ದೇಹದಿಂದ ಪ್ರತ್ಯೇಕಿಸಿ ಬಿಟ್ಟರೆ ಅದು ಅವಯವ ಎನಿಸಿಕೊಳ್ಳುವುದಿಲ್ಲ. ಮೊದಲನೇ ಪಕ್ಷದಲ್ಲಿ ಬೇರೊಂದು ಅನವಸ್ಥಾ ದೋಷವು ಎದ್ದು ಕಾಣುವುದು. ಎರಡನೇ ಪಕ್ಷದಲ್ಲಿಯೂ ಕೂಡ ಬೇರೊಂದು ಅವಯವದ ಸಮಾವೇಶ ಇಲ್ಲದಿರುವುದರಿಂದ ಅದ್ವಯನಾದ ಆತ್ಮನಿಗೆ ಅವಯವತ್ವ ಯೋಗವಿಲ್ಲದಿರುವುದರಿಂದ ಸರ್ವ ದ್ರವ್ಯಗಳು ನಿರವಯವಗಳಾಗಬೇಕಾಗುವುದು. ಈ ರೀತಿಯಾಗಿ ನಾವು ಕಾಣುತ್ತಿರುವ ಜಗತ್ತು
ಬ್ರಹ್ಮದ ಭಾಗವಾಗಿಯೂ ಪರಿಗಣಿಸಲಾಗದು, ಅದನ್ನೇ ಬ್ರಹ್ಮವೆಂದೂ ಹೇಳಲಾಗದು ಯಾವ ರೀತಿಯಿಂದಲೂ ಕೂಡ. ಏಕೆಂದರೆ ಅದೆಲ್ಲವೂ ಕಲ್ಪನಾತ್ಮಕವಾದುದು. ಚಿದಾಕಾಶದಲ್ಲಿ ಉಂಟಾಗುವ ಕಲ್ಪನೆಯಿಂದಾಗಿ ಜಗತ್ತು ಭಾಸವಾಗಿ ಕಾಣಿಸುತ್ತಿರುವುದೇ ಹೊರತು ಇರುವುದೆಲ್ಲವೂ ಬ್ರಹ್ಮವೊಂದೇ. ಅವಯವಾವವಿಗಳೆರಡಕ್ಕೂ ಅನ್ಯೋನ್ಯಾಧಾರತ್ವವನ್ನು ಹೇಳಿದರೆ ಮೇಲೆ ಉದಾಹರಿಸಿದಂತಹ ನಾನಾ ದೋಷಗಳಿಗೆ ಅವಕಾಶವಾಗುವುದು. ಜಗತ್ತು ಈ ಬ್ರಹ್ಮದ ಸ್ವರೂಪವೇ, ಆದ್ದರಿಂದ ಬ್ರಹ್ಮವು ಹೇಗೆ ಸತ್ಯವೋ ಜಗತ್ತು ಹಾಗೆ ಸತ್ಯ ಎಂದು ಬಿಟ್ಟರೆ, ಆಗ ಅವುಗಳ ನಡುವೆ ಅನ್ಯೋನ್ಯಾಧಾರತ್ವವನ್ನು ಹೇಳಿಬಿಟ್ಟರೆ ನಾನಾ ದೋಷಗಳಿಗೆ ಕಾರಣವಾಗುತ್ತದೆ. ಆಗ ಜಗತ್ತನ್ನು ಸತ್ಯವೆಂದೇ ಭಾವಿಸಬೇಕಾಗುತ್ತದೆ, ದೇಹವನ್ನು ಸತ್ಯವೆಂದೇ ಭಾವಿಸಬೇಕಾಗುತ್ತದೆ, ಹಾಗೂ ದೇಹದಲ್ಲಿರುವ ಚೈತನ್ಯವನ್ನು ಸತ್ಯವೆಂದೇ ಭಾವಿಸಬೇಕಾಗುತ್ತದೆ. ಇವೆಲ್ಲವೂ ನಾನಾತ್ವವು ಇಲ್ಲವೇ ಇಲ್ಲವಲ್ಲ, ಇರುವುದೆಲ್ಲವೂ ಬ್ರಹ್ಮವೊಂದೇ, ನಾನಾತ್ವವು ಇಲ್ಲವೇ ಇಲ್ಲ ಅಂದಾಗ ನಾನಾತ್ವಗಳಿಗೆ ಪ್ರತ್ಯೇಕ ಅವಯವ ಸ್ಥಾನಗಳನ್ನು ಕಲ್ಪಿಸಿ ಅದೆಲ್ಲವೂ ಬ್ರಹ್ಮದ ಸ್ವರೂಪವೇ ಎಂದು ಹೇಳುವ ಮೂಲಕ, ಹೇಗೆಂದರೆ ಚಿನ್ನದಿಂದಲೇ ಆಭರಣಗಳಾದುದರಿಂದ ಆ ಎಲ್ಲ ಆಭರಣಗಳು ಚಿನ್ನದಲ್ಲಿ ಇದೆ ಎಂದು ಹೇಳಲಾಗುತ್ತದೆಯೇ? ಅದು ಚಿನ್ನದ ಸ್ವರೂಪವಾಗಿದೆ. ಚಿನ್ನವು ಬೇರೆ ಬೇರೆ ಆಕಾರವನ್ನು ತಾಳಿದಾಗ ಬೇರೆ ಬೇರೆ ಆಭರಣದಂತೆ ಕಾಣುತ್ತದೆ. ಹೀಗೆ ಇರುವುದೆಂದು ಬ್ರಹ್ಮವೇ ಆದರೂ, ಅಂದರೆ ಚಿನ್ನಕ್ಕೆ ಹೋಲಿಸಿಕೊಂಡರೆ ಇರುವುದು ಬರೀ ಚಿನ್ನವೇ ಆದರೂ ಕೂಡ ನಮ್ಮ ಕಣ್ಣಿಗೆ ಅದು ನಮ್ಮ ಜ್ಞಾನೇಂದ್ರಿಯಗಳಿಗೆ ಭಾಸವಾಗಿ ಬೇರೆ ಬೇರೆ ಆಭರಣದಂತೆ ಅದೇ ಚಿನ್ನವು ಹೇಗೆ ಕಾಣುವುದೋ ಹಾಗೆ ಜಗತ್ತು ನಮಗೆ ಭಾಸವಾಗುವಂತೆ, ನಮ್ಮ ಅನುಭವಕ್ಕೆ ಬರುವಂತೆ, ನಮ್ಮ ಕಲ್ಪನೆಯಿಂದ ಆ ಕಾರಣದಿಂದಾಗಿ ಬೇರೆ ಬೇರೆಯಾಗಿ ಕಾಣುತ್ತಿರುವುದೇ ಹೊರತು ಅದಾವುದೂ ಕೂಡ ಬ್ರಹ್ಮನಲ್ಲಿ ಇಲ್ಲ, ಪರಬ್ರಹ್ಮನಲ್ಲಿ ಇಲ್ಲ. ಪರಮಾರ್ಥ ಚಿದ್ರೂಪವಾದ ಪರಬ್ರಹ್ಮವು ಪ್ರಥಮತಃ ಅವಿದ್ಯೆಯಲ್ಲಿ ಪ್ರತಿಬಿಂಬಿಸುವುದು. ಹೀಗೆ ಪ್ರತಿಬಿಂಬಿಸಿದ ತನ್ನ ಜ್ಞಾನ ಶಕ್ತಿಯಿಂದ ವಾಯುವು ಚಲನೆಯನ್ನು ಹೊಂದುವಂತೆ ತನ್ನ ಪ್ರಾಕ್ತನ ಪಾರಮಾರ್ಥಿಕ ಸ್ವರೂಪವನ್ನು ಮರೆತು ತನ್ನ ಚಿನ್ಮಾತ್ರ ರೂಪಾತ್ಮಕವಾದ ಪ್ರಪಂಚದ ರಹಸ್ಯಭೂತವಾದ ಅಜ್ಞಾನಾವೃತವಾದ ತನ್ನ ರೂಪವನ್ನೇ ತಾನು ಕಲ್ಪಿಸಿಕೊಳ್ಳುವುದು. ಏಕೆಂದರೆ ಇಲ್ಲಿ ಅದೆಲ್ಲವನ್ನು ನೋಡುತ್ತಿರುವ ಅಹಂ ಕೂಡ ಅದೇ ಪರಬ್ರಹ್ಮದ ಭಾಗವೇ, ಅದೇ ಪರಬ್ರಹ್ಮವೇ ಪ್ರತ್ಯೇಕವಾದಂತೆ ಭಾವಿಸಿಕೊಂಡು ನಿಂತು ತನ್ನನ್ನೇ ತಾನು ದೃಶ್ಯವನ್ನಾಗಿ ಮಾಡಿಕೊಂಡು ನೋಡುತ್ತಿರುವುದು. ಇಲ್ಲಿ ಅಹಂ ಎಂಬುದೂ ಕೂಡ ಆ ಬ್ರಹ್ಮವಲ್ಲ, ಅಹಂ ಎಂಬ ಭಾವದಲ್ಲಿ ನೋಡುತ್ತಿರುವುದು ಹೊರತು ಅದನ್ನು ಕೂಡ ಬ್ರಹ್ಮದ ಭಾಗ ಒಂದು ಅವಯವವೆಂದು ಕಲ್ಪಿಸಿಕೊಂಡು ಬಿಟ್ಟರೆ ಆಗ ಅಹಂ ಎಂಬುದನ್ನು ಸತ್ಯವೆಂದು ಭಾವಿಸಬೇಕಾಗುತ್ತದೆ. ಅನವಸ್ಥಾ ದೋಷ ಎಂದರೆ ಇಲ್ಲದುದನ್ನು ಇದೆ ಎಂದು ಭಾವಿಸಿಕೊಂಡಂತಾಗಿ ಬಿಡುತ್ತದೆ. ಆದರೆ ಹೇಗೆ ಇಲ್ಲದ ಜಗತ್ತನ್ನು ಇದೆ ಎಂದು ಭಾವಿಸಿಕೊಳ್ಳುತ್ತೇವೆಯೋ ಹಾಗೆ ಇಲ್ಲದ ಅಹಮ್ಮನ್ನು ಇನ್ನು ಇದೆ ಎಂದು ಭಾವಿಸಿಕೊಂಡಂತೆ ಅವೆಲ್ಲಕ್ಕೂ ಸತ್ಯತ್ವವನ್ನು ಕಲ್ಪಿಸಿದ ದೋಷವಾಗಿ ಬಿಡುತ್ತದೆ. ಆ ಕಾರಣದಿಂದಾಗಿ ಇಲ್ಲಿ ಎಲ್ಲವೂ ಕೂಡ ಭಾಸವಾಗುತ್ತಿರುವುದು. ಹೀಗೆ ಜಗತ್ ಸೃಷ್ಟಿಯಲ್ಲಿ ಅಭಿಮುಖನಾದೊಡನೆಯೇ ಕಾರಣವಾದ ಪರಬ್ರಹ್ಮನಲ್ಲಿ ಲೀನವಾಗಿದ್ದ ಶಬ್ದ ತನ್ಮಾತ್ರವು ಪ್ರಕಟವಾಗುವುದು. ಅದರೊಳಗೆ ಇದ್ದಂತಹ ಆರಂಭದಲ್ಲಿ ಆ ಶಬ್ದ ತನ್ಮಾತ್ರವು ಕಾಣಿಸಿಕೊಳ್ಳುತ್ತದೆ. ಆಗ ಸರ್ವಶಕ್ತಿಯುತವಾದ ಮಾಯೆಯಿಂದ ಒಟ್ಟಿಗೆ ಕೂಡಿಕೊಂಡಿರುವ ರೂಪವನ್ನು ಧರಿಸಿರುವ ಆ ಬ್ರಹ್ಮವು ಸಂಕಲ್ಪವನ್ನು ಮನಸ್ಸು ಕಾಣುವಂತೆ ತನ್ನೊಳಗೆಯೇ, ಆ ಬ್ರಹ್ಮವು ತನ್ನೊಳಗೆಯೇ ಆಕಾಶ ರೂಪವನ್ನು ಕಂಡಂತೆ ಆಗುವುದು. ಇದೇ ಆಕಾಶದ ಉತ್ಪತ್ತಿ ಪ್ರಕರಣವು. ಇದನ್ನೇ ಚಿಚ್ಚಮತ್ಕಾರ ಅಂದರೆ ಸರ್ವಶಕ್ತಿಯುತ ಮಾಯಾ ಸಂವಲನ ಎಂದು ಹೇಳುವುದು. ಬಳಿಕ ಪೂರ್ವೋಕ್ತ ಕ್ರಮದಿಂದ ಭೂತಾಕಾಶ ರೂಪವನ್ನು ಪಡೆದ ಬ್ರಹ್ಮವೇ, ಅಂದರೆ ಆ ಪರಬ್ರಹ್ಮದಲ್ಲಿಯೇ ಆಕಾಶವನ್ನು ಕಂಡಂತೆ ಹೇಗೆ ಆಯಿತೋ ಅದು ಮೊದಲನೆಯ ಭೂತಾಕಾಶ, ಅಂದರೆ ಪಂಚಭೂತದ ಸ್ವರೂಪ. ಈ ಭೂತಾಕಾಶ ರೂಪವನ್ನು ಪಡೆದ ಬ್ರಹ್ಮವೇ ಸ್ಥಿರವಾದ ವಾಯುವು ತಟ್ಟನೆ ಯಾವುದೋ ಒಂದು ಕಾಲದಲ್ಲಿ ಚಲನೆಯನ್ನು ಅನುಭವಿಸುವಂತೆ ತನ್ನೊಳಗೆಯೇ ಅಡಕವಾಗಿದ್ದು ಆಮೇಲೆ ಪ್ರಕಟವಾದ ಸ್ಪರ್ಶ ತನ್ಮಾತ್ರ ಸಂಸ್ಕಾರವುಳ್ಳ ಸ್ವಸತ್ತಾರೂಪವಾದ ವಾಯು ಸ್ವರೂಪವನ್ನು ತಾನೇ ತನ್ನೊಳಗೆಯೇ ಅನುಭವಿಸುವುದು. ಹೇಗೆ ಆ ಪರಬ್ರಹ್ಮವು ಯಾವುದು ಎರಡನೆಯದಿಲ್ಲದೆ ಇರುವುದು ಅದು ತನ್ನೊಳಗೆಯೇ ಹೇಗೆ ಒಂದು ಶಬ್ದ ತನ್ಮಾತ್ರ ಸ್ವರೂಪವಾದ ಆಕಾಶವನ್ನು ಕಲ್ಪಿಸಿಕೊಂಡು ನೋಡುತ್ತಿದೆಯೋ ಹಾಗೆಯೇ ಆ ಆಕಾಶವು ಜಡ, ಅದಕ್ಕೆ ಯಾವ ಚಲನೆಯೂ ಇಲ್ಲ.
ಅಲ್ಲಿಯೇ ಚಲನೆಯನ್ನು ಅನುಭವಿಸುವಂತಹ ವಾಯುವು ಸ್ಪರ್ಶ ತನ್ಮಾತ್ರ ಸಂಸ್ಕಾರವುಳ್ಳದ್ದಾಗಿ ಕಾಣಿಸಿಕೊಳ್ಳುತ್ತದೆ. ಹೀಗೆ ವಾಯುವು ಭಾವಾಪನ್ನವಾದ ಆ ಬ್ರಹ್ಮವೇ ತೇಜಸ್ಸು ಪ್ರಕಾಶವನ್ನು ಹೊಂದುವಂತೆ ಸ್ವಸತ್ತಾರೂಪವಾಗಿ ತನ್ನೊಳಗೆ ಅಡಕವಾಗಿರುವ ರೂಪ ಸನ್ಮಾತ್ರವುಳ್ಳ ತೇಜೋ ರೂಪವನ್ನು ತಾನೇ ತನ್ನೊಳಗೆಯೇ ಅನುಭವಿಸುವುದು. ಇದು ತೇಜಸ್ಸಿನ ಸೃಷ್ಟಿಕ್ರಮವು. ಈ ರೀತಿಯಾಗಿ ಮೊದಲಿಗೆ ಆಕಾಶವನ್ನು ಕಂಡುದು, ಆನಂತರ ವಾಯುವನ್ನು ಕಾಣುತ್ತದೆ. ಅದರೊಳಗೆಯೇ ತಾನು ತೇಜಸ್ಸನ್ನು ಕಾಣುತ್ತಾ ಆ ತೇಜಸ್ಸು ರೂಪ ಸನ್ಮಾತ್ರವುಳ್ಳದ್ದಾಗಿರುತ್ತದೆ. ಈ ರೀತಿಯಾಗಿ ತೇಜಸ್ವರೂಪವನ್ನು ಪಡೆದ ಆ ಪರಬ್ರಹ್ಮವೇ ಲೋಕದಲ್ಲಿ ಪ್ರಸಿದ್ಧ ಜಲವು ದ್ರವತ್ವವನ್ನು ಅನುಭವಿಸುವಂತೆ ಸ್ವಸತ್ತಾರೂಪವಾಗಿಯೂ ರಸತನ್ಮಾತ್ರವನ್ನು ಒಳಗೊಂಡುದಾಗಿಯೂ ಇರುವ ಜಲಸ್ವರೂಪವನ್ನು ತನ್ನಲ್ಲಿ ತಾನೇ ಅನುಭವಿಸುವುದು. ಇದೇ ಜಲದ ಸೃಷ್ಟಿ ಪ್ರಕಾರವು. ಬಳಿಕ ಮೇಲೆ ವಿವರಿಸಿದ ಕ್ರಮದಿಂದ ಜಲಭಾವವನ್ನು ಹೊಂದಿದ ಆ ಬ್ರಹ್ಮನೇ ಭೂಮಿಯು ಸ್ಥಿರತ್ವವನ್ನು ಅನುಭವಿಸುವಂತೆ, ಏಕೆಂದರೆ ಈವರೆಗಿನ ಅನುಭವಿಸಿದ ಭೂತಗಳನ್ನು ಗಮನಿಸಿದರೆ ಮೊದಲಿಗೆ ಆಕಾಶದಲ್ಲಿ ಯಾವ ಶಬ್ದ ಸನ್ಮಾತ್ರದ ರೂಪವಾದಂತಹ ಆಕಾಶದಲ್ಲಿ ಚಲನೆಯೂ ಇರಲಿಲ್ಲ, ಹಾಗೂ ರೂಪವೂ ಇರಲಿಲ್ಲ, ಯಾವ ಗುಣಗಳೂ ಇರಲಿಲ್ಲ, ಕೇವಲ ಶಬ್ದ ತನ್ಮಾತ್ರದ ರೂಪವಾಗಿತ್ತು. ಆನಂತರ ಅಲ್ಲಿಯೇ ಅದು ಸಂಚಲನ ರೂಪವಾದ ವಾಯುವನ್ನು ಅನುಭವಿಸುತ್ತದೆ. ಆ ಸಂಚಲನವಾದ ವಾಯುವಿಗೆ ಆಕಾರವಿರುವುದಿಲ್ಲ. ನಂತರ ಆಕಾರ ರೂಪವಾದ ತೇಜಸ್ಸನ್ನು ಅನುಭವಿಸುತ್ತದೆ. ಆ ತೇಜಸ್ಸು ಆಕಾರವನ್ನು ಹೊಂದಿರುತ್ತದೆ, ಅದು ಚಲನೆಯನ್ನೂ ಕೂಡ ಹೊಂದಿರುತ್ತದೆ. ಆದರೆ ಅದರಲ್ಲಿ ಯಾವುದೇ ರುಚಿ ಇರುವುದಿಲ್ಲ. ಆ ರಸದ ರುಚಿ ತನ್ಮಾತ್ರವನ್ನು ಹೊಂದಿರುವಂತಹ ಜಲದ ರೂಪವನ್ನು ಅನುಭವಿಸುತ್ತದೆ. ಈಗ ಇದೆಲ್ಲವನ್ನೂ ಹೊಂದಿದ್ದರೂ ಕೂಡ ಹಿಂದಿನಂತೆಯೇ ಚಲನೆಯನ್ನು, ರೂಪವನ್ನು, ಇದೆಲ್ಲವನ್ನು ಹೊಂದಿದ್ದರು. ಈಗ ಅಂದರೆ ರುಚಿ ತನ್ಮಾತ್ರೆಯನ್ನು, ಅಂದರೆ ನಮ್ಮ ಜ್ಞಾನೇಂದ್ರಿಯಗಳಿಗೆ ಹೋಲಿಸಿಕೊಂಡರೆ ಆಕಾಶವು ನಾವು ಶಬ್ದವನ್ನು ಕೇಳುವಂತಹ ಗುಣ, ಅದೇ ರೀತಿಯಾಗಿ ನಂತರ ಹುಟ್ಟಿದಂತಹ ವಾಯುವು ನಮ್ಮ ಚರ್ಮಗಳಿಗೆ ಇರುವಂತಹ ಸ್ಪರ್ಶದ ಗುಣ, ತದನಂತರದಲ್ಲಿ ಹುಟ್ಟಿದಂತಹ ತೇಜಸ್ಸು ನಮ್ಮ ಕಣ್ಣುಗಳು ಇರುವಂತಹ ನೋಡುವಂತಹ ರೂಪವನ್ನು ನೋಡುವಂತಹ ಗುಣ, ನಂತರ ಹುಟ್ಟಿದ ರಸತನ್ಮಾತ್ರವು ನಮ್ಮ ನಾಲಿಗೆಗಳಲ್ಲಿ ಇರುವ ಗುಣ. ಈಗ ಅಂತಿಮವಾದಂತಹ ಅಂದರೆ ಗಂಧ ತನ್ಮಾತ್ರವನ್ನು ಒಳಗೊಂಡಿರುವ ಪೃಥ್ವಿ ಬ್ರಹ್ಮರೂಪವನ್ನು ತನ್ನೊಳಗೆ ತಾನೇ ಅನುಭವಿಸುವುದು. ಅದು ಆ ಬ್ರಹ್ಮವು ಈಗ ಭೂಮಿಯು ಸ್ಥಿರತ್ವವನ್ನು ಅನುಭವಿಸುವಂತೆ ಸ್ವಚಿತ್ತೈಕ ರೂಪಮಯವಾದ ತನ್ನ ಚಿತ್ತದಲ್ಲಿಯೇ ರೂಪುಗೊಂಡಿರುವ, ಮೂಗಿನಿಂದ ನಾವು ಯಾವ ವಾಸನೆಯನ್ನು ಹೀರಿಕೊಳ್ಳುತ್ತೇವೆಯೋ ಆ ಗಂಧ ತನ್ಮಾತ್ರವಾಗಿರುವಂತಹ ಭೂಮಿಯ ರೂಪವನ್ನು ತನ್ನೊಳಗೆ ತಾನು, ಆ ಸ್ಥಿರ ರೂಪವನ್ನು ತನ್ನೊಳಗೆ ತಾನು ಅನುಭವಿಸುತ್ತದೆ. ಇದಾವುದು ಪರಬ್ರಹ್ಮದ ಅವಯವಗಳಲ್ಲ, ಪರಬ್ರಹ್ಮವು ತನ್ನೊಳಗೆ ತಾನೇ ತನ್ನ ಚಿದಾಕಾಶದಲ್ಲಿ ಅನುಭವಿಸುವುದು. ಆಕಾಶ, ವಾಯು, ತೇಜಸ್ಸು, ಜಲ, ಪೃಥ್ವಿ ಎಂಬಿವು 5 ಮಹಾಭೂತಗಳು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂಬಿವು ಕ್ರಮವಾಗಿ ಮೇಲ್ಕಂಡ ಪಂಚಮಹಾಭೂತಗಳ ತನ್ಮಾತ್ರಗಳು, ಅವುಗಳ ಗುಣಗಳು. ಮೇಲೆ ಬರೆದಿರುವಂತೆ ಆಕಾಶಾದಿ ಕ್ರಮದಿಂದಲೇ ಭೂತ ಸೃಷ್ಟಿಯಾಗಿರುವುದೆಂದು ಶ್ರುತಿಯೂ ಕೂಡ ಹೇಳುವುದು. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಆಕಾಶದ ಗುಣ ಶಬ್ದ, ನಂತರ ಅದರಿಂದ ಉತ್ಪತ್ತಿಯಾದದ್ದು ವಾಯು ಎಂದು ಏಕೆ ಹೇಳುತ್ತಾರೆ? ಏಕೆಂದರೆ ವಾಯುವಿನಲ್ಲಿ ಸ್ಪರ್ಶದ ಗುಣವೂ ಇದೆ ಹಾಗೂ ಶಬ್ದದ ಗುಣವೂ ಇದೆ. ವಾಯುವು ಇದ್ದಲ್ಲಿ ಮಾತ್ರವೇ ಶಬ್ದದ ಚಲನೆ ಸಾಧ್ಯ. ಬರೀ ಆಕಾಶವಿದ್ದಲ್ಲಿ ಶಬ್ದದ ಉತ್ಪತ್ತಿಯಾಗಬಹುದು, ಆದರೆ ಶಬ್ದದ ಚಲನೆ ಸಾಧ್ಯವಿಲ್ಲ. ಶಬ್ದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುವುದು ಸಾಧ್ಯವಿಲ್ಲ. ಶಬ್ದದ ಉತ್ಪತ್ತಿಯಾಗಿರುತ್ತದೆ. ಆ ಶಬ್ದದ ಚಲನೆಗೆ ವಾಯುವಿನ ಅವಶ್ಯಕತೆ ಇದೆ. ಏಕೆಂದರೆ ವಿಜ್ಞಾನದಲ್ಲಿ ನಾವು ನೋಡಿರುವಂತೆ ನಿರ್ವಾತದಲ್ಲಿ ಶಬ್ದದ ಸಂಚಲನ ಸಾಧ್ಯವಿಲ್ಲ. ಶಬ್ದ ಸೃಷ್ಟಿಯಾಗಬಹುದು, ಆದರೆ ನಿರ್ವಾತದಲ್ಲಿ ಒಂದು ಶಬ್ದವನ್ನು ಸೃಷ್ಟಿಸುವ ಗಂಟೆಯನ್ನಿಟ್ಟರೆ ಗಂಟೆ ಶಬ್ದವನ್ನೇನೋ ಸೃಷ್ಟಿಸುತ್ತದೆ, ಆದರೆ ಅದು ನಿರ್ವಾತದಲ್ಲಿ ಸಂಚರಿಸುವುದಿಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗುವುದಿಲ್ಲ. ಹಾಗೆ ಸಾಗಲು ಚಲನೆ ಗುಣವುಳ್ಳ ವಾಯುವಿನ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ವಾಯುವಿನಲ್ಲಿ ಶಬ್ದದ ಗುಣವೂ ಉಂಟು, ಸ್ಪರ್ಶದ ಗುಣವೂ ಉಂಟು. ತದನಂತರದಲ್ಲಿ ಹುಟ್ಟಿದಂತಹ ತೇಜಸ್ಸಿನಲ್ಲಿ ಇವೆರಡೂ ಅಳಕವಾಗಿರುತ್ತವೆ. ಏಕೆಂದರೆ ಉರಿಯುತ್ತಿರುವ ಬೆಂಕಿ ತಾನು ಅದಕ್ಕೆ ಸ್ಪರ್ಶ ಗುಣವೂ ಉಂಟು. ಬೆಂಕಿಯನ್ನು ಮುಟ್ಟಲು ಹೋದರೆ ಸ್ಪರ್ಶ ಗುಣದ ಅರಿವಾಗುತ್ತದೆ. ಅದೇ ರೀತಿ ಅದು ಚಟಪಟ ಶಬ್ದ ಮಾಡುತ್ತಾ ಶಬ್ದದ ಗುಣವೂ ಅದರಲ್ಲಿ ಉಂಟು. ಅದೇ ರೀತಿ ಅದರಲ್ಲಿ ರೂಪವೂ ಉಂಟು. ಹೀಗೆ ಹಿಂದಿನ ಪಂಚಭೂತಗಳ 2 ಭೂತಗಳ ಗುಣಗಳು ಅದರಲ್ಲಿ ಅಡಕವಾಗಿದೆ. ಮುಂದೆ ಬರುವಂತಹ ಜಲಕ್ಕೆ ಮೂಲತಃ ಶಬ್ದವೂ ಉಂಟು,
ಜಲದಲ್ಲಿಯೂ ಕೂಡ ಶಬ್ದದ ಸಂಚಾರವಾಗುತ್ತದೆ, ಹಾಗೂ ಅದಕ್ಕೆ ಚಲನೆಯೂ ಉಂಟು, ವಾಯುವಿನಂತೆ ಸ್ಪರ್ಶಗುಣವೂ ಉಂಟು ಅದಕ್ಕೆ. ಅದೇ ರೀತಿ ಮುಂದೆ ಬರುವಂತಹ ಜಲಕ್ಕೆ ಒಂದು ನಿರ್ದಿಷ್ಟವಾದ ಆಕಾರವೆಂದು ಹೇಳಲಾಗದಿದ್ದರೂ ಯಾವ ವಸ್ತುವಿನೊಳಗೆ ಹಾಕುತ್ತೇವೆಯೋ ಅದು ಯಾವ ವಸ್ತುವಿನೊಳಗೆ ಹರಿಯುತ್ತದೆಯೋ ಅದರ ಆಕಾರವನ್ನೇ ಪಡೆಯುತ್ತದೆ. ಅದರಿಂದ ಅದಕ್ಕೆ ಆಕಾರವಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ಇದೆಲ್ಲದರ ಜೊತೆಗೆ ಅದರಲ್ಲಿ ರಸವೂ ಇದೆ, ರುಚಿಯೂ ಇದೆ. ಆ ನೀರನ್ನು ಕುಡಿದರೆ ಅದರ ರುಚಿಯ ಅನುಭವವಾಗುತ್ತದೆ, ಆ ಜಲದ ರಸದ ಅನುಭವವೂ ಆಗುತ್ತದೆ. ಇವೆಲ್ಲವನ್ನೂ ಒಳಗೊಂಡದ್ದು ಕೊನೆಯದಾದ ಪಂಚಭೂತವಾದ ಪೃಥ್ವಿಯಲ್ಲಿ ಹಿಂದಿನ ಗುಣಗಳಾದಂತಹ ಶಬ್ದದ ಚಲನೆಯೂ ಇದೆ, ಶಬ್ದವೂ ಇದೆ, ಚಲನೆಯೂ ಇದೆ, ಸ್ಪರ್ಶವೂ ಇದೆ, ಅದಕ್ಕೊಂದು ರೂಪವೂ ಇದೆ, ಅದರಲ್ಲಿ ರುಚಿಯೂ ಇದೆ, ಜೊತೆಗೆ ಇದೆಲ್ಲದರ ಜೊತೆಗೆ ಗಂಧವೂ ಇದೆ. ಇದರಲ್ಲಿ ಎಲ್ಲ ಜ್ಞಾನೇಂದ್ರಿಯಗಳಿಗೂ ಕೂಡ ವಿಷಯ ವಸ್ತುವಾಗಬಲ್ಲಂತಹದ್ದು ಈ ಭೂಮಿ. ಆಕಾಶ, ವಾಯು, ತೇಜಸ್ಸು, ಜಲ, ಇಲ್ಲಿ ಅದನ್ನೇ ಹೇಳುತ್ತಿರುವುದು. ಈ ಪೃಥ್ವಿ ಭೂಮಿ ರೂಪವನ್ನು ತನ್ನೊಳಗೆ ತಾನೇ ಅನುಭವಿಸಿದಾಗ ಆಕಾಶ, ವಾಯು, ತೇಜಸ್ಸು, ಜಲ, ಪೃಥ್ವಿ ಎಂಬಿವು 5 ಮಹಾಭೂತಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂಬಿವು ಕ್ರಮವಾಗಿ ಮೇಲ್ಕಂಡ ಪಂಚಭೂತಗಳ ತನ್ಮಾತ್ರಗಳು ಮೇಲೆ ಬರೆದಿರುವಂತೆ ಆಕಾಶಾದಿ ಕ್ರಮದಿಂದಲೇ ಭೂತ ಸೃಷ್ಟಿಯಾಗಿರುವುದು ಎಂದು ಶ್ರುತಿಯು ಹೇಳುವುದು. ತಸ್ಮಾದ್ವಾ ಏಸೆ ಏತಸ್ಮಾದಾತ್ಮನ ಆಕಾಶ ಸಂಭೂತ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅಭ್ಯ ಪೃಥಿವಿ ಇತ್ಯಾದಿ ತೈತ್ತೀರಿಯ ಆನಂದವಲ್ಲಿ ಇದರಲ್ಲಿ ಹೇಳಿರುವಂತೆ ಇದೇ ಕ್ರಮದಲ್ಲಿ ಪರಬ್ರಹ್ಮವು ತನ್ನೊಳಗೆ ತಾನೇ ಈ ಭೂತಗಳನ್ನು ಅನುಭವಿಸಿರುವುದು. ಹೀಗೆ 1 ನಿಮಿಷದ 1 ಅಂಶದ 1ನೇ ಲಕ್ಷ ಭಾಗದಷ್ಟು ಅತ್ಯಲ್ಪವಾದ ಕಾಲದಲ್ಲಿ ಆ ಚೈತನ್ಯವು ತಾನಾಗಿಯೇ ಜಗದಾಕಾರವಾಗಿ ಸ್ಫುರಣೆಯೊಂದಿಗೆ ಕಾಣಿಸಿಕೊಳ್ಳುವುದು. ಯಾವುದುಂಟೋ ಅದೇ ಚಮತ್ಕಾರ, ಚಿತ್ತಿನ ಚಮತ್ಕಾರವು, ಅದೇ ಬಹುವಿಧವಾದ ಪ್ರಪಂಚ ಸೃಷ್ಟಿ ಸಮುದಾಯದ ಪರಂಪರೆ ಎನ್ನಿಸುವುದು. ಹೀಗಿರುವುದರಿಂದ ಈ ವಿಧದಿಂದಲೂ ಕೂಡ ಪರಬ್ರಹ್ಮವೇ ಪ್ರಪಂಚ ರೂಪವಾಗಿ ಕಾಣುವುದೆಂದು ಗೊತ್ತಾಗುವುದು. ಲೋಕದಲ್ಲಿ ಯಾವುದು ಅಶುದ್ಧವೂ ಜಡವೂ ದೇಶಕಾಲಗಳಿಂದ ಪರಿಚ್ಛಿನ್ನವೂ ಸದೋಷವೂ ಆದ್ಯಂತಗಳುಳ್ಳದ್ದು ಆಗಿರುವುದೋ, ಲೋಕದಲ್ಲಿ ಯಾವುದು ಅಶುದ್ಧವೂ ಜಡವೂ ದೇಶಕಾಲಗಳಿಂದ ಪರಿಚ್ಛಿನ್ನವೂ ಸದೋಷವೂ ಆದಿ ಅಂತ್ಯಗಳು ಉಳ್ಳದ್ದು ಆಗಿರುವುದೋ ಈ ಜಗತ್ತು, ಅದು ಕಾಲ ಪರಿಚ್ಛಿನ್ನವಾಗಿ ನಶ್ವರವೆನ್ನಿಸಿಕೊಳ್ಳುವುದೋ, ಅದೇ ಪರಬ್ರಹ್ಮವಾದರೋ ಅಂತಹುದಲ್ಲ. ಬ್ರಹ್ಮವು ಕೇವಲ ಶುದ್ಧವಾದುದು, ನಿತ್ಯ ಪ್ರಕಾಶಾತ್ಮಕವಾದುದು. ಇದರೊಳಗೆ ಅಪರಿಮಿತ ಸರ್ಗ ಪ್ರಳಯಗಳು ಅಂತರ್ಗತವಾಗಿರುವವು. ಈ ಬ್ರಹ್ಮವು ನಿರಾಬಾಧವಾಗುವುದು, ಉತ್ಪತ್ತಿ ವಿನಾಶಗಳಿಂದ ರಹಿತವಾದುದು, ಅಸಂಸೃಷ್ಟವಾದುದು. ಇದು ಸರ್ವಕ್ಕೂ ಆಧಾರವಾಗಿರುವುದೇ ಹೊರತು ಇದಕ್ಕೆ ಅಂದರೆ ಪರಬ್ರಹ್ಮಕ್ಕೆ ಆಧಾರಭೂತವಾದ ಮತ್ತೊಂದು ಯಾವುದೂ ಇಲ್ಲವು. ಅಂದರೆ ಆ ಪರಬ್ರಹ್ಮವು ಅನಾಧಾರವು, ಅದಕ್ಕೆ ಯಾವುದೂ ಆಧಾರವಲ್ಲ. ಈ ಜಗತ್ತು ಅದನ್ನು ಆಧರಿಸಿದೆ, ಅದರೊಳಗೆ ಕಾಣಿಸುತ್ತಿದೆ. ಅದು ಕಾರಣ ಬ್ರಹ್ಮವು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವು, ಸರ್ವಜ್ಞವು, ಸರ್ವಶಕ್ತಿ ಸಮನ್ವಿತವು, ಸರ್ವವ್ಯಾಪಿಯು, ನಿರ್ಲಿಪ್ತವೂ ಆಗಿ ಇರುವುದು. ಮತ್ತು ಪರಮಾರ್ಥ ಸತ್ಯವಾಗಿಯೂ ವೈಷಮ್ಯ ರಹಿತವಾಗಿಯೂ ಇರುವ ಈ ಆ ಪರಬ್ರಹ್ಮವೇ ಸೃಷ್ಟಿಯುಕ್ತವಾಗಿರುವಂತೆ ಕಂಡರೂ ವಿಚಾರಪೂರ್ವಕವಾದ ತತ್ವಜ್ಞಾನದಿಂದ ತಿಳಿದಾಗ ತತ್ವಜ್ಞಾನಾನಂತರ ಸೃಷ್ಟಿ ವಿಯುಕ್ತವೇ ಆಗಿರುವುದು. ಅಂದರೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವಾದ ಪರಮಾರ್ಥ ಸದ್ರೂಪವೇ ಆಗಿರುವುದು. ಹಾಗಲ್ಲದೆ ಸ್ವಸ್ವರೂಪ ಜ್ಞಾನರಹಿತವಾಗಿದ್ದಾಗ ಅದು ಸರ್ವದಾ ಪರಮಾರ್ಥತಃ ಸರ್ಗಶೂನ್ಯವಾಗಿದ್ದರೂ ಸೃಷ್ಟಿ ಅಂದರೆ ಪ್ರಪಂಚ ರೂಪಾತ್ಮಕವಾಗಿಯೇ ಇರುವುದು. ಬ್ರಹ್ಮವನ್ನು 2 ಬಗೆಯಾಗಿ ಕಾಣುವುದು. ಒಂದು ತಿಳಿದು, ಇನ್ನೊಂದು ತಿಳಿಯದೆ. ಅಂದರೆ ತಿಳಿದು ಬುದ್ಧಿಯಿಂದ ತಿಳಿದು ನೋಡಿದರೆ ಅದು ಸತ್ ಅಪವರ್ಗ. ತಿಳಿಯದೆ ಅಂದರೆ ಅಬುದ್ಧ ತಿಳಿಯದೆ ನೋಡಿದರೆ ಅದು ಸರ್ವರೂಪ ನಾನಾರೂಪವನ್ನು ಹೊಂದಿರುವುದು. ಆದರೂ ಅದು ಸರ್ಗವೇ ಆಗಲಿ ವಿಸರ್ಗವೇ ಆಗಲಿ, ಸರ್ಗವಿಲ್ಲದುದೇ ಆಗಲಿ, ಅದು ಯಾವಾಗಲೂ ಸತ್ ಮತ್ತು ಸಮ,
ಹಿಂದೆ ಹೇಳಿದ ವೃಕ್ಷ ಬೀಜ ನ್ಯಾಯವನ್ನು ಚಿಂತಿಸಿ ಯಾವ ರೀತಿಯಲ್ಲಿ ವೃಕ್ಷದಿಂದ ಬೀಜವು ಉಂಟಾಗಿರುವುದೋ ಬೀಜದಿಂದ ವೃಕ್ಷವು ಉಂಟಾಗಿರುವುದೋ ಎಂಬುದರ ಕುರಿತಾಗಿ ಹಿಂದೆ ಒಂದು ಸರ್ಗದಲ್ಲಿ ಹೇಳಲಾಗಿತ್ತು. ಅದನ್ನು ಗಮನಿಸಬಹುದು. ಕೇವಲ ಚಿದ್ರೂಪವಾದ ಆ ಬ್ರಹ್ಮವು ಸರ್ವಕಾರ್ಯಾನುಗುಣವಾದ ಮಾಯಾಶಕ್ತಿಯಿಂದ ಒಡಗೂಡಿರುವುದು. ಆದುದರಿಂದಲೇ ಅರಿಯುವವನು ಯಾವುದನ್ನು ಯಾವ ಪ್ರಕಾರವಾಗಿ ಅರಿಯುವನೋ ಅವನವನಿಗೆ ಬ್ರಹ್ಮವು ಹಾಗೆಯೇ ಆಗುವುದು. ಈ ಜಗತ್ತನ್ನು ಇದು ಚಿತ್ತಿನ ವಿಲಾಸವೇ ಎಂಬ ಶಾಸ್ತ್ರೀಯವಾದ ತತ್ವದೃಷ್ಟಿಯಿಂದ ನಾವು ಸರ್ವದಾ ಅನುಭವಗೋಚರ ಮಾಡಿಕೊಂಡರೆ ಆಗ ಈ ಜಗತ್ತು ಪರಮಾರ್ಥ ಸತ್ಯವಾದ ಬ್ರಹ್ಮವೇ ಆಗುವುದು. ಅಲ್ಲದೆ ಪರಮಾರ್ಥ ಸತ್ಯವಾದ ಪರಬ್ರಹ್ಮವನ್ನು ಬಹಿರ್ಮುಖವಾದ ಚಕ್ಷುರಾದಿ ಜ್ಞಾನೇಂದ್ರಿಯಗಳಿಂದಲೂ ಅಂತಃಕರಣದಿಂದಲೂ ಜನ್ಯವಾದ ದೃಷ್ಟಿಯಿಂದ ಸಕಲ ನಾಮರೂಪಗಳನ್ನು ಹೊಂದಿರುವುದೆಂದು ತಿಳಿದುಕೊಂಡರೆ ಆಗ ಅದು ಅತ್ಯಂತ ಅಸತ್ತಾದ ಜಗತ್ತಾಗಿಯೇ ಇರುವುದು. ಹಿಂದೆ ಇದೇ ಸರ್ಗದ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಅರ್ಥವನ್ನು ಇಲ್ಲಿ ಚಿಂತಿಸಿ ನೋಡಿ. ಕುರುಡನು ಆನೆಯನ್ನು ನೋಡಿದ ಕಥೆಯನ್ನು ನೆನೆಸಿಕೊಳ್ಳಿ. ಕೃತ್ಸ್ನ ದೃಷ್ಟಿಯಿಂದ ನೋಡಿದಾಗ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ. ಇಂದ್ರಿಯ ಮನಸ್ಸುಗಳನ್ನು ಉಪಯೋಗಿಸಿಕೊಂಡು ನೋಡುವಾಗ ಅಕೃತ್ಸ್ನ ದೃಷ್ಟಿಯಿಂದ ಈ ಜಗತ್ತು ಸತ್ಯ. ಅಂದರೆ ಯಾವ ದೃಷ್ಟಿಯನ್ನು ಇಟ್ಟುಕೊಳ್ಳದೆ ಎಲ್ಲದರಿಂದಲೂ ಎಲ್ಲ ಜ್ಞಾನೇಂದ್ರಿಯಗಳಿಂದಲೂ ನಿರ್ಲಿಪ್ತನಾಗಿ ನೋಡಿದಾಗ ಇರುವುದೆಲ್ಲವೂ ಬ್ರಹ್ಮವೊಂದೇ, ಅದೊಂದೇ ಸತ್ಯ. ಕಣ್ಣಿಗೆ ಕಾಣಿಸುತ್ತಿರುವ ಜಗತ್ತು ಮಿಥ್ಯ. ಆದರೆ ಇಂದ್ರಿಯಗಳ ಮೂಲಕ ಒಂದೊಂದು ಇಂದ್ರಿಯವು ಅದೇ ಬ್ರಹ್ಮದ ವಿವಿಧ ಭಾವಗಳನ್ನು ಅನುಭವಿಸಿದಾಗ ಈ ಹಿಂದೆ ಹೇಳಿದಂತೆ ಅದೇ ಬ್ರಹ್ಮವೇ ತನ್ನೊಳಗೆ ಆಕಾಶವನ್ನು ಅನುಭವಿಸುತ್ತದೆ, ವಾಯುವನ್ನು ಅನುಭವಿಸುತ್ತದೆ, ಜಲವನ್ನು ಅನುಭವಿಸುತ್ತದೆ. ಈ ರೀತಿಯಾಗಿ ಪ್ರತಿಯೊಂದು ಭೂತಗಳನ್ನು ಅವುಗಳ ತನ್ಮಾತ್ರ ಗುಣಗಳನ್ನು ಅನುಭವಿಸುತ್ತದೆ. ಅದೇ ರೀತಿ ನಮ್ಮೊಳಗೆ ತೆಗೆದುಕೊಂಡರೆ ಕಿವಿ ಶಬ್ದವನ್ನು ಮಾತ್ರ ಕೇಳುತ್ತದೆ, ಆದರೆ ಅದೇ ಪರಬ್ರಹ್ಮದ ಶಬ್ದವನ್ನು ಕಿವಿ ಅನುಭವಿಸುತ್ತದೆ. ಕಣ್ಣು ಅದರ ರೂಪವನ್ನು ನೋಡುತ್ತದೆ, ಮೂಗು ಅದರ ಗಂಧವನ್ನು ಹೀರುತ್ತದೆ, ಚರ್ಮವು ಅದರ ಸ್ಪರ್ಶ ಗುಣವನ್ನು ಅನುಭವಿಸುತ್ತದೆ. ಅದೇ ರೀತಿ ನಾಲಿಗೆಯು ಅದರ ರುಚಿಯನ್ನು ಕಂಡುಹಿಡಿಯುತ್ತದೆ. ಈ 5 ಜ್ಞಾನೇಂದ್ರಿಯಗಳ ರೂಪದಿಂದ ನೋಡಿದಾಗ ಜಗತ್ತು ಸತ್ಯವೆಂಬಂತೆ ಭಾಸವಾಗುತ್ತದೆ. ಆದರೆ ವಾಸ್ತವದಲ್ಲಿ ಅದರೆಲ್ಲದರಿಂದಲೂ ಹೊರತಾಗಿ ಇವು ಆಯಾ ಪಂಚಭೂತಗಳ ಗುಣಗಳನ್ನು ಈ ಜ್ಞಾನೇಂದ್ರಿಯಗಳ ಹಿಂದಿರುವ ತನ್ಮಾತ್ರಗಳು ಕೂಡ ಗುಣಗಳೇ. ಈ ಕಾರಣದಿಂದಾಗಿಯೇ ಜ್ಞಾನೇಂದ್ರಿಯಗಳಲ್ಲಿ ತೊಡಗಿಕೊಂಡಿರುವ ಗುಣಗಳು ಅವುಗಳು ವಿಷಯಗಳಾಗಿ ಅವಕ್ಕೆ ವಿಷಯವಾಗಿರುವ ಜಗತ್ತಿನ ಪಂಚಭೂತ ರೂಪವನ್ನು ಅನುಭವಿಸುತ್ತಿವೆ. ಈ ರೀತಿಯಾಗಿ ಗುಣಗಳು ಪ್ರವರ್ತಿಸುತ್ತಿವೆ ಎಂಬುದಾಗಿ ನೋಡಿದಾಗ ಬ್ರಹ್ಮವೊಂದೇ ಸತ್ಯ, ಜಗತ್ತು ಮಿಥ್ಯೆ. ವಾಯುವಿನಲ್ಲಿ ಚಲನವಿರುವಂತೆ ಸತ್ಯವಾದ ಬ್ರಹ್ಮದಲ್ಲಿ ಈ ಜಗತ್ತು ಅಸತ್ಯೇ ಆದರೂ ಸತ್ಯವಿರುವಂತೆ ಕಾಣುವುದು. ಜ್ಞಾನೇಂದ್ರಿಯಗಳಿಗೆ ಆ ರೀತಿಯಾದ ಅನುಭವವಾಗುತ್ತಿರುವುದೇ ಹೊರತು ಅದು ವಾಸ್ತವವಲ್ಲ. ವಾಯುವಿನಲ್ಲಿ ಚಲನವಿರುವುದಷ್ಟೇ. ಆದರೆ ವಾಯುವು ನಿಶ್ಚಲವಾಗಿರುವಾಗ ಅದರಲ್ಲಿ ಚಲನವಿರುವುದೆಂದು ನಾವು ತಿಳಿಯುವುದು ಹೇಗೆ? ವಾಯುವಿನಲ್ಲಿ ಚಲನವು ಅಸತ್ಪ್ರಾಯವಾಗಿದ್ದರೂ ಆಮೇಲೆ ಚಲನ ಉಂಟಾದಾಗ ಅದು ಇರುವುದೆಂದು ಹೇಗೆ ಗೊತ್ತಾಗುವುದೋ, ಮತ್ತು ಅದೇ ವಾಯುವು ನಿಶ್ಚಲವಾಗಿ ಬಿಟ್ಟ ಕಾಲದಲ್ಲಿ ಚಲನವು ಅದರಲ್ಲಿ ವಸ್ತುತಃ ಇದ್ದೇ ಇದ್ದರೂ ಅದು ಇಲ್ಲವೆಂದು ಹೇಗೆ ತಿಳುವಳಿಕೆ ಉಂಟಾಗುವುದೋ, ಹಾಗೆಯೇ ಪ್ರಪಂಚವೂ ಕೂಡ ಬ್ರಹ್ಮನಲ್ಲಿ ಜಗನ್ಮೂಲ ಕಾರಣವಾದ ಅವಿದ್ಯೆಯು ಅಸತ್ಕಲ್ಪವಾಗಿರುವಾಗ, ಅಸತ್ತಿನಿಂದ ಕಲ್ಪಿಸಲ್ಪಟ್ಟಿರುವುದರಿಂದ ಅಧಿಷ್ಠಾನ ಸತ್ತೆಯಿಂದ ಸತ್ಕಲ್ಪವಾಗಿಯೂ ಅಧಿಷ್ಠಾನಭೂತವಾದ ಪರಬ್ರಹ್ಮವು ಪರಮಾರ್ಥ ಸತ್ಯವಾಗಿದ್ದರೂ ಈ ಜಗತ್ತು ಅಸತ್ಯ ಮಾಯಾತ್ಮಕವಾಗಿರುವುದರಿಂದ ಅಸತ್ಯವಾಗಿರುವಂತೆಯೂ ಆಯಾ ಜ್ಞಾನಗಳಿಗೆ ಅನುಗುಣವಾಗಿ ಸತ್ಯವಾಗಿಯೂ ಅಸತ್ಯವಾಗಿಯೂ ತಿಳಿಯಲ್ಪಡುವುದು. ಮತ್ತು ತೇಜಸ್ಸಿನೊಳಗೆ ಪ್ರಕಾಶವು ವಸ್ತುತಃ ಪೃಥಕ್, ಅದೊಂದು ಪದಾರ್ಥವಲ್ಲದಿದ್ದರೂ ತೇಜಸ್ಸಿನೊಳಗೆ ಹೇಗೆ ಪ್ರಕಾಶವು ಪೃಥಕ್ಕಾಗಿ ಇರುವಂತೆ ಅದರೊಳಗೆ ಇರುವಂತೆ ತೋರುವುದೋ ಹಾಗೆ ಚಿತ್ಸ್ವರೂಪನಾದ ಪರಬ್ರಹ್ಮನಲ್ಲಿ ಮಾಯಾ ಕಲ್ಪಿತವಾದ ಈ ಪ್ರಪಂಚವು ಅನ್ಯ ರೂಪದಿಂದ ಕಂಡಾಗ ಅಸತ್ಯವಾಗಿಯೂ ಅನನ್ಯ ರೂಪದಿಂದ ಸತ್ಯವಾಗಿಯೂ ಭಾಸಮಾನವಾಗಿರುವುದು.
ಆಕಾರವನ್ನು ಕೊರೆದು ಬಿಡಿಸದೇ ಇದ್ದಾಗ ಬೊಂಬೆಯು ಮಣ್ಣು, ಮರ ಮೊದಲಾದವುಗಳಲ್ಲಿ ಹೇಗೆ ಅಭಿವ್ಯಕ್ತವಾಗದೇ ಇದ್ದುಕೊಂಡಿರುವಂತೆ, ಅಂದರೆ ಅದು ಕೇವಲ ಮಣ್ಣಿನ ಹಂಟೆ, ಅದೊಂದು ಬಂಡೆ, ಅದೊಂದು ಮರ ಎನ್ನುವಂತೆ ಹೇಗೆ ಕಾಣುವುದೋ, ಆಕಾರವನ್ನು ಕೊರೆದು ಬಿಡಿಸಿದಾಗ ಮಾತ್ರವೇ ಅದರಲ್ಲಿರುವ ಬೊಂಬೆಯು ಕಾಣುವುದಲ್ಲವೇ? ಹಾಗೆ ಮೊದಲಾದವು ಅಭಿವ್ಯಕ್ತವಾಗದೇ ಇದ್ದುಕೊಂಡಿರುವಂತೆ ಪರಬ್ರಹ್ಮನಲ್ಲಿ ಪ್ರಪಂಚಗಳು ಅಭಿವ್ಯಕ್ತವಾಗದೇ ಇರುವವು. ಮತ್ತು ಕಾಡಿಗೆಯ ಉಂಡೆಯಲ್ಲಿ ಕಪ್ಪು ಬಣ್ಣವಿರುವಂತೆ ಪರಬ್ರಹ್ಮನಲ್ಲಿ ಈ ಜಗತ್ತು ಅನನ್ಯಭೂತವಾಗಿರುವುದು. ಕಲಸಿದ ಮೃತ್ಪಿಂಡದೊಳಗು, ಮಣ್ಣಿನ ಒಂದು ಉಂಡೆಯೊಳಗು, ದಾರುವಿನೊಳಗು ಅಂದರೆ ಮರದ ದಿಮ್ಮಿಯೊಳಗು ಬೊಂಬೆಯು ಸೂಕ್ಷ್ಮವಾಗಿ ಇದ್ದೇ ಇರುವುದು. ಬೊಂಬೆಯ ರೂಪದಲ್ಲಿ ಆಕಾರವನ್ನು ಕೊರೆದಾಗ ಮಾತ್ರ ಅದರಲ್ಲಿ ಇದ್ದ ರೂಪವೇ ಅಭಿವ್ಯಕ್ತವಾಗುವುದು. ಇದು ಸತ್ಕಾರ್ಯವಾದಿಗಳ ಮತ. ಒಂದು ಮರುಭೂಮಿಯಲ್ಲಿ ಅತ್ಯಂತ ಅಸತ್ ಆದ, ಮೃಗತೃಷ್ಣಿಕೆ ಅತ್ಯಂತ ಅಸತ್ತಾದ, ಇಲ್ಲವೇ ಇಲ್ಲವಾಗಿರುವಂತಹ ಮೃಗತೃಷ್ಣಿಕೆಯು ಸತ್ಯವಾಗಿರುವಂತೆಯೋ, ಮರುಭೂಮಿಯಲ್ಲಿ ಹೇಗೆ ಆ ಮರುಭೂಮಿಯಲ್ಲಿ ನೀರಿದೆಯೇನೋ ಎಂಬ ಭ್ರಮೆಯನ್ನು ಉಂಟು ಮಾಡುವ ಮೃಗತೃಷ್ಣಿಕೆಯು ಸತ್ಯವೇ ಎನಿಸುವಂತೆ, ಪೃಥಕ್ ಅಲ್ಲದಿದ್ದರೂ ಪೃಥಕ್ ಆಗಿ ಇರುವಂತೆಯೂ ಹೇಗೆ ಪ್ರತಿಭಾಸಮಾನವಾಗುವುದೋ ಹಾಗೆಯೇ ಪರಮಾರ್ಥ ಸತ್ಯವಾದ ಪರಬ್ರಹ್ಮನಲ್ಲಿ ವಸ್ತುತಃ ಸ್ವಯಂ ಅಸತ್ಯವಾಗಿರುವ ಈ ಜಗತ್ರಯವು ಪೃಥಕ್ಕಲ್ಲದಿದ್ದರೂ ಸತ್ಯವಾಗಿಲ್ಲದಿದ್ದರೂ ಸತ್ಯವಾಗಿಯೂ ಇರುವಂತೆ ಪೃಥಕ್ಕಾಗಿರುವಂತೆಯೂ ಭಾಸಮಾನವಾಗಿರುವುದು. ಒಂದು ಸಣ್ಣ ಬೀಜದೊಳಗೆ ದೊಡ್ಡದಾದ ಮರದ ಆಕಾರವೆಲ್ಲವೂ ಅಸ್ಫುಟವಾಗಿ ಅಡಗಿಕೊಂಡಿರುವಂತೆ ಈ ಬೀಜದಿಂದಲೇ ಮರವು ಹುಟ್ಟುವುದು ಎಂಬುದು ಎಲ್ಲರಿಗೂ ತಿಳಿದಿರುವ ನ್ಯಾಯವಾದರೂ ಬೀಜವನ್ನು ಒಡೆದು ಅದರಲ್ಲಿ ಮರದ ಆಕಾರವನ್ನೇನಾದರೂ ಕಾಣಲು ಸಾಧ್ಯವೇ? ಅದು ಹೇಗೆ ಸಾಧ್ಯವಿಲ್ಲವೋ, ಪರಮಾತ್ಮನಲ್ಲಿ ಈ ಜಗತ್ತು ಅನನ್ಯವಾಗಿ ಅವ್ಯಕ್ತವಾಗಿ ಅಡಗಿರುವುದು. ಹಾಗೆಂದ ಮಾತ್ರಕ್ಕೆ ಆ ಉಪಮಾನವನ್ನೇ ಇಟ್ಟುಕೊಂಡು ಆ ಪರಮಾತ್ಮನಿಂದಲೇ ಪರಬ್ರಹ್ಮದಿಂದಲೇ ಜಗತ್ತು ಹುಟ್ಟಿ ಬರುವುದು ಎಂದು ಭಾವಿಸುವುದು ಬೇಡ. ಕೇವಲ ಉದಾಹರಣೆಗಾಗಿ ಮಾತ್ರ ಹೇಳಿದ್ದು. ಆದರೆ ಭ್ರಾಂತಿಯಿಂದ ಆ ಪರಮಾತ್ಮನೇ ತಾನು ಚಿದಾಭಾಸ ಜೀವರೂಪವಾಗಿ ತನ್ನನ್ನೇ ಪ್ರಪಂಚ ರೂಪದಿಂದ ತಿಳಿದುಕೊಳ್ಳುವನು. ಇಲ್ಲಿ ನೋಡುತ್ತಿರುವವರು, ತಿಳಿದುಕೊಳ್ಳುತ್ತಿರುವವರು ಯಾರು? ಅದು ಕೂಡ ಅಹಂ ಎಂಬ ಅದೇ ಪರಬ್ರಹ್ಮದ ಸ್ವರೂಪವೇ. ಅದೇ ಪರಬ್ರಹ್ಮದಿಂದಲೇ ತಾನೇ ಇಂದ್ರಿಯಗಳನ್ನು ಕಲ್ಪಿಸಿಕೊಂಡು ಆ ಇಂದ್ರಿಯಗಳ ಮೂಲಕವೇ ಹೊರಗಿನ ಜಗತ್ತು ಇರುವುದು, ಭೂತಗಳು ಇರುವವು ಎಂದು ಭಾಸವಾಗುವುದು. ತತ್ವದೃಷ್ಟಿಯಿಂದ ವಿಚಾರ ಮಾಡುವಾಗ ಪ್ರಪಂಚವು ತನಗಿಂತಲೂ ಪೃಥಕ್ಕಾದುದು ಅಲ್ಲವೆಂದು ತಿಳಿದುಕೊಳ್ಳುವನು. ತತ್ವದ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಮಾತ್ರವೇ ಈ ಜಗತ್ತೆಂಬುದು ಪ್ರತ್ಯೇಕವಾಗಿ ಇಲ್ಲ ಎಂದು ತಿಳಿದುಕೊಳ್ಳುವನು. ಹಾಲಿನಲ್ಲಿ ಮಧುರತ್ವವು, ಮೆಣಸಿನಲ್ಲಿ ತೀಕ್ಷ್ಣತ್ವವು, ಉದಕದಲ್ಲಿ ದ್ರವತ್ವವು, ವಾಯುವಿನಲ್ಲಿ ಚಲನವು ಅನನ್ಯವಾಗಿಯೇ ಅದರ ಭಾಗವಾಗಿಯೇ ಇರುವುದು. ಹೀಗೆ ಪರಮಾತ್ಮನಲ್ಲಿ ಈ ಪ್ರಪಂಚವು ಅಂತರ್ಗತವಾಗಿ ಅನನ್ಯವಾಗಿರುವುದು. ಅದು ಅನ್ಯವಾದುದಾಗಿಲ್ಲ, ಬೇರೆಯದಾಗಿಲ್ಲ. ವಸ್ತುತಃ ಈ ಜಗತ್ತು ಚಿದ್ರೂಪದಲ್ಲಿಯೇ ಪ್ರವಿಲೀನವಾಗಿ ಪರಮಾತ್ಮ ಮಾತ್ರ ಪರಿಶಿಷ್ಟ ಸ್ವರೂಪವನ್ನು ಧರಿಸುವುದು. ಬ್ರಹ್ಮವೆಂಬುದು ಒಂದು ದಿವ್ಯ ರತ್ನವಿದ್ದಂತೆ ಅದರ ನೈಸರ್ಗಿಕವಾದ ಪ್ರಕಾಶಕ್ಕೆ ಜಗತ್ ಎಂದು ಹೆಸರು. ಆ ರತ್ನದ ನೈಸರ್ಗಿಕ ಪ್ರಕಾಶಕ್ಕೆ ಜಗತ್ ಎಂದು ಹೆಸರು. ಆದರೆ ಅದೇ ರತ್ನದ ಒಳಗೆ ಬೆಳಕು ಹಾದು ಬರುವಾಗ ಅದು ವಕ್ರೀಭವನಕ್ಕೆ ಒಳಗಾಗಿ ಹಲವು ಬಣ್ಣಗಳನ್ನು ತೋರುತ್ತದೆ. ಆದರೆ ಆ ಬಣ್ಣಗಳು ಮೂಲತಃ ರತ್ನಕ್ಕೆ ಇರುವುದಿಲ್ಲ. ಅದು ಕಾರಣ ರತ್ನದ ಪ್ರಕಾಶವು ರತ್ನಕ್ಕಿಂತ ಬೇರೆಯಲ್ಲದಿರುವಂತೆ ಈ ಜಗತ್ತು ಬ್ರಹ್ಮನಿಗಿಂತ ಬೇರೆಯಲ್ಲದೆ ಇರುವುದರಿಂದ ಇದು ಅಕಾರಣಕ ಅಂದರೆ ಕಾರಣವಿಲ್ಲದುದು ಎಂದು ಸ್ಪಷ್ಟವಾಗುವುದು. ಕಾರಣವೇ ಇಲ್ಲದುದು ಆದ ಮೇಲೆ ಪ್ರಪಂಚವು ಹುಟ್ಟಿದುದೇ ಅಲ್ಲವೆಂಬುದೇ ನಿಶ್ಚಯವು. ಕಾರಣವೇ ಇಲ್ಲದುದು ಎಂಬುದು ಅರಿವಾದ ನಂತರ ಅದು ಹುಟ್ಟಿದುದಾದರೂ ಹೇಗೆ ಸಾಧ್ಯ? ಹೀಗಾದ ಮೇಲೆ ಜಗತ್ತು ಸರ್ವಾನುಭವ ಗೋಚರವಾಗುತ್ತಿರುವುದು ಹೇಗೆ? ಎಲ್ಲ ಅನುಭವಗಳಿಗೆ ಜಗತ್ತು ಗೋಚರವಾಗುತ್ತಿರುವುದು ಹೇಗೆ ಎಂದರೆ ವಾಸನಾ, ಚಿತ್ತ, ಜೀವ ಇತ್ಯಾದಿ ಅನುಭವವೆಲ್ಲವೂ ಮನಸ್ಸಿನಿಂದಲೇ ಉತ್ಪನ್ನವಾಗುವುದು. ಮನಸ್ಸನ್ನು ನಾಶಗೊಳಿಸಿದರೆ ಇವುಗಳು ನಮ್ಮ ಅನುಭವ ಗೋಚರವಾಗುವುದಿಲ್ಲ. ಆಗ ಕಿವಿ ಕೇಳುವುದಾದರೂ ಹೇಗೆ ಸಾಧ್ಯ?
ಜ್ಞಾನೇಂದ್ರಿಯಗಳ ಕಾರ್ಯ ಮಾಡುವುದಾದರೂ ಹೇಗೆ ಸಾಧ್ಯ? ಮನಸ್ಸಿನ ಮೂಲಕವೇ ತಾನೇ ಜ್ಞಾನೇಂದ್ರಿಯಗಳು ಕಾರ್ಯ ಮಾಡುತ್ತಿರುವುದು. ಆ ಮನಸ್ಸೇ ಇಲ್ಲವಾದರೆ ಜ್ಞಾನೇಂದ್ರಿಯಗಳ ಕಾರ್ಯ ಹೇಗೆ ಸಾಧ್ಯ? ಜ್ಞಾನೇಂದ್ರಿಯಗಳು ಕಾರ್ಯವನ್ನೇ ಮಾಡದಿದ್ದರೆ ಜಗತ್ತು ಅನುಭವಕ್ಕೆ ಬರುವುದಾದರೂ ಹೇಗೆ? ಈ ಮನೋನಾಶವು ಜ್ಞಾನಯೋಗ ದೃಢತರಾಭ್ಯಾಸ ರೂಪವಾದ ಪುರುಷ ಪ್ರಯತ್ನದಿಂದಲೇ ಉಂಟಾಗಬೇಕಾಗಿರುವುದು. ಎಷ್ಟೋ ಬಾರಿ ಇಲ್ಲಿ ಮನಸ್ಸಿನ ನಾಶವೆಂದ ಮಾತ್ರಕ್ಕೆ ಮನಸ್ಸನ್ನು ಇಲ್ಲದಂತೆ ಮಾಡಿಬಿಡುತ್ತೇವೆ. ಆ ಮೂಲಕ ಇಂದ್ರಿಯಗಳು ಕೂಡ ತಮ್ಮ ಕಾರ್ಯನಿರ್ವಹಿಸದಂತೆ ಇಂದ್ರಿಯಗಳನ್ನು ಗೆದ್ದು ಬಿಡುತ್ತೇವೆ ಎಂದಲ್ಲ. ಇಲ್ಲಿ ನಾಶವೆಂದರೆ ಇರುವ ವಸ್ತುವನ್ನು ಇಲ್ಲದಿರುವಂತೆ ಮಾಡಬಹುದು. ಆದರೆ ಮನಸ್ಸೆಂಬುದೇ ವಾಸ್ತವದಲ್ಲಿ ಇಲ್ಲದಿರುವ ವಸ್ತು. ಇಲ್ಲದಿರುವುದನ್ನು ಮನಸ್ಸೇ ಎಂಬುದಿಲ್ಲವೆಂದ ಮೇಲೆ ನೋಡುವ ಕೇಳುವ ಆ ಪ್ರಕ್ರಿಯೆಗಳು, ತನ್ಮಾತ್ರಗಳು, ಅವುಗಳಿಗೆ ಸಂಬಂಧಪಟ್ಟ ಇಂದ್ರಿಯಗಳು, ಆ ಇಂದ್ರಿಯಕ್ಕೆ ಸಂಬಂಧಪಟ್ಟಂತಹ ದೇಹ, ಇದೆಲ್ಲವೂ ಕೂಡ ಚಿತ್ತಿನ ಭ್ರಮೆಯೇ. ಹಾಗಿರುವಾಗ ನಾಶ ಮಾಡುವ ಪ್ರಶ್ನೆ ಏನು ಬಂತು? ಇದು ಮನಸ್ಸಿನ ಪ್ರಕ್ರಿಯೆ ಎಂದು ಅರಿತ ಒಡನೆಯೇ, ಆ ಜ್ಞಾನದ ಅರಿವಾದೊಡನೆಯೇ ಇದು ಮನಸ್ಸಿನ ಪ್ರಕ್ರಿಯೆ ಎಂದು ಭಾವಿಸುತ್ತೇವೆಯೇ ಹೊರತು ಹಿಂದೆ ಹೇಳಿದಂತೆ ಗುಣಗಳಲ್ಲಿ ವರ್ತಿಸುತ್ತಿವೆ. ನೋಡುವ ಗುಣ ಬೆಳಕು ಎಂಬ ಭೂತ, ಅಂದರೆ ಆ ತೇಜಸ್ಸು ಎಂಬ ಭೂತವನ್ನು, ಆ ಭೂತದ ಗುಣವನ್ನು, ತೇಜಸ್ಸು ಅಗ್ನಿ ಎಂಬ ಭೂತದ ಗುಣವಾದಂತಹ ಬೆಳಕನ್ನು ಕಣ್ಣಿನ ನೋಡುವ ಗುಣವು ಅದರಲ್ಲಿ ಪ್ರವರ್ತಿಸುತ್ತಿದೆ. ಈ ರೀತಿಯಾಗಿ ಪಂಚಭೂತಗಳಿಗೂ ಕಲ್ಪಿಸಿ ಆ ಪಂಚಭೂತಗಳ ಗುಣಗಳನ್ನು ಪಂಚ ಜ್ಞಾನೇಂದ್ರಿಯಗಳು ಕೂಡ ಗುಣಗಳು ಪ್ರವರ್ತಿಸುತ್ತವೆ ಎಂದು ತಿಳಿದುಕೊಳ್ಳುವ ಮೂಲಕ ಮನಸ್ಸು ನಾಶವಾಗುತ್ತದೆ. ಮನಸ್ಸು ಅವುಗಳ ಹಿಂದೆ ಇದ್ದು ಇವುಗಳನ್ನು ಅರಿಯುತ್ತಿದೆ ಎಂಬುದರ ಭಾವದಿಂದಾಗಿ ಅದರ ಆಕರ್ಷಣೆಗೆ ಒಳಗಾಗದಿರುವುದು, ಅದರಲ್ಲಿ ತನ್ಮಯ ಭಾವವನ್ನು ಹೊಂದದಿರುವುದೇ ಮನಸ್ಸಿನ ನಾಶವೇ ಹೊರತು ಮನಸ್ಸನ್ನೇ ಇಲ್ಲದಂತೆ ಮಾಡಿಬಿಡುವುದು ಸಾಧ್ಯವೇ ಇಲ್ಲ. ಏಕೆಂದರೆ ಅದು ಒಂದು ರೀತಿಯಲ್ಲಿ ಕನಸನ್ನು ಕಾಣುತ್ತಿರುತ್ತೇವೆ, ಆ ಕನಸನ್ನೇ ಇಲ್ಲದಂತೆ ಮಾಡಿಬಿಡುವುದು ಸಾಧ್ಯವೇ? ಇಲ್ಲದೇ ಇರುವುದನ್ನು ಇಲ್ಲದಂತೆ ಮಾಡುವುದರ ಅವಶ್ಯಕತೆಯಾದರೂ ಏನಿದೆ? ಅದು ಕನಸು ಎಂಬುದರ ಅರಿವಾದರೆ ಸಾಕಲ್ಲವೇ? ಸರ್ವವಾಗಿಯೂ ಶಾಂತನಾಗಿಯೂ ಅಜನಾಗಿಯೂ ಅಂದರೆ ಜನನ ಹಿತನಾಗಿಯೂ ಸ್ವಯಂಭೂ ಅಂದರೆ ಪರಿಪೂರ್ಣನಾಗಿಯೂ ಅಚಲನಾಗಿಯೂ ಕೇವಲ ಚಿದ್ಘನನಾಗಿಯೂ ಇರುವ ಪರಮಾತ್ಮನು ಎಲ್ಲಿಯೂ ಯಾವಾಗಲೂ ಸ್ವಲ್ಪ ಮಾತ್ರವೂ ಉದಯವಾಗುವುದೂ ಇಲ್ಲ, ಅಸ್ತವನ್ನು ಅಂದರೆ ನಾಶವನ್ನು ಹೊಂದುವುದೂ ಇಲ್ಲ. ಆದರೆ ಮನಸ್ಸು ನಷ್ಟವಾಗದ ಪಕ್ಷದಲ್ಲಿ ಪ್ರತಿಯೊಂದು ಪರಮಾಣುವಿನೊಳಗೂ ಅನೇಕ ಸೃಷ್ಟಿ ಪರಂಪರೆಗಳು ಕಾಣಿಸುತ್ತಿರುವವು. ಈ ಮನಸ್ಸು ಎಷ್ಟು ಪ್ರಬಲವಾಗಿರುತ್ತದೆ ಎಂದರೆ ಜ್ಞಾನೇಂದ್ರಿಯಗಳ ಮೂಲಕ ಹಲವು ಜಗತ್ತುಗಳನ್ನು ಒಂದರೊಳಗೊಂದು ಈ ಹಿಂದಿನ ಪ್ರಕರಣದಲ್ಲಿ ಮಂಡಪೋಪಾಖ್ಯಾನದಲ್ಲಿ ನೋಡಿದ್ದೇವೆ. ಹೇಗೆ ಮನಸ್ಸಿನ ಕಾರಣದಿಂದಾಗಿ ಆ ಚಿದಾಕಾಶದಲ್ಲಿಯೇ ಜಗತ್ತಿನೊಳಗೊಂದು ಜಗತ್ತಿನ ಸೃಷ್ಟಿಯಾಗುತ್ತಾ ಹೋಗುತ್ತದೆ ಎಂದು. ಅಣುವಿನಲ್ಲಿಯೂ ಕೂಡ ಅದು ಜಗತ್ತನ್ನು ಕಾಣಲು, ಸೃಷ್ಟಿ ಪರಂಪರೆಗಳನ್ನು ಕಾಣಲು ಆರಂಭಿಸುತ್ತದೆ. ಆ ಸೃಷ್ಟಿಗಳ ಒಳಗೊಳಗೂ ಒಂದೊಂದು ಅಣುವಿನಲ್ಲಿಯೂ ಎಷ್ಟೋ ಅಪರಿಮಿತ ಸೃಷ್ಟಿಗಳು ಕಾಣಿಸುವವು. ನೀರಿನೊಳಗೆ ತರಂಗಗಳೇ ಮೊದಲಾದ ಶಕ್ತಿಗಳು ಹೇಗೆ ಗುಪ್ತವಾಗಿಯೂ ಪ್ರಕಟವಾಗಿಯೂ ಇವೆಯೋ, ಅದರಂತೆಯೇ ಜೀವನಲ್ಲಿ ಅನಿರ್ವಚನೀಯ ಮಾಯಾಶಕ್ತಿ ರೂಪದಿಂದ ಜಾಗೃತ್, ಸ್ವಪ್ನ, ಸುಷುಪ್ತಾದಿಗಳು ಒಳಗೆ ಇರುವವು. ಮನುಷ್ಯನಿಗೆ ವಿಷಯ ಸುಖಗಳಲ್ಲಿ ಸ್ವಲ್ಪವಾದರೂ ವೈರಾಗ್ಯವು ಅನಾಸಂಗವು ಉಂಟಾಗಿಬಿಟ್ಟರೆ ಅಷ್ಟು ಮಾತ್ರದಿಂದಲೇ ಅವನು ಪರಮ ಪುರುಷಾರ್ಥವಾದ ಪರಮ ಪದವನ್ನು ಹೊಂದುವನು ಎಂಬುದಾಗಿ ಶ್ರುತಿಯು. ಯಾವುದರಲ್ಲಿ ಆಸಕ್ತಿಯು ತಪ್ಪುವುದೋ ಅದರಿಂದ ಮೋಕ್ಷವಾಗುವುದು, ಅದದು ತಪ್ಪಿ ಹೋಗುವುದು. ಅದರಿಂದ ಅಷ್ಟಷ್ಟು ಅಹಂ ಎಂಬುವಿಕೆಯು ಕಡಿಮೆಯಾಗುವುದು. ಈ ಅಹಂ ಎಂಬ ಸಂವಿತ್ತು ಇಲ್ಲದೆಯೇ ಹೋದಾಗ ಜನ್ಮವೆತ್ತುವುದು ಜಗತ್ತು ಎನ್ನುವುದಾದರೂ ಎಲ್ಲಿ? ಮನುಷ್ಯನು ಯಥೋ ವಿರಜ್ಯತೆ ತತಸ್ತೋ ವಿಮುಚ್ಯತೆ ನಿವರ್ತನಾತ್ ಹಿಸ್ರವತೋ ನವೇತ್ತಿ ದುಃಖಮನ್ವಪಿ ಎಂಬಂತೆ ಮನುಷ್ಯನು ಯಾವ ವಿಷಯದಲ್ಲಿ ವಿರಕ್ತನಾಗುವನೋ ಆಯಾ ವಿಷಯದ ದೆಸೆಯಿಂದ ಅವನಿಗೆ ಬಿಡುಗಡೆಯಾಗುವುದು. ಹೀಗೆ ಮನಸ್ಸನ್ನು ಸಕಲ ವಿಷಯಗಳ ಕಡೆಯಿಂದ ನಿವೃತ್ತಿಗೊಳಿಸುವುದರಿಂದ ಸ್ವಲ್ಪವೂ ದುಃಖವನ್ನು ಅನುಭವಿಸುವುದಿಲ್ಲ ಎಂಬ ಸ್ಮೃತಿಯು ಮೇಲಣ ಶ್ರುತ್ಯರ್ಥವನ್ನೇ ಅನುವಾದ ಮಾಡುವುದು. ಆದ ಕಾರಣ ಜ್ಞಾನ ವೈರಾಗ್ಯದಾರ್ಢ್ಯದಿಂದ ದೇಹಾದಿಗಳಲ್ಲಿ ಮಹಂಭಾವ ಶೂನ್ಯವಾದ ಯಾವನು ಆಗುವುದಿಲ್ಲ ಎಂದು ಭಾವ. ಚಿತ್ ಎಂಬುದು ಈಶ್ವರ ಚೈತನ್ಯಾತ್ಮಕವಾಗಿಯೂ ಜೀವ ಚೈತನ್ಯಾತ್ಮಕವಾಗಿಯೂ ಕ್ರಮವಾಗಿ
ಅಪರಾತ್ಮಕವಾಗಿರುವುದು, ಪರಾಚಿತ್ ನಾಮರೂಪಿತವಾದುದು ಎಂದರೆ ಅಪರಾತ್ಮಕ ಜಗತ್ ಕಲ್ಪನೋಪಾಧಿ ಶೂನ್ಯವಾದುದು. ಅಪರಾಚಿನೋ ಚರಾಚರ ದೇಹಾದಿ ಲಕ್ಷಣಗಳುಳ್ಳದ್ದು. ಚಿತ್ತು ಜನ್ಮರಹಿತನಾದ ನಿಕೃಷ್ಟೋಪಾಧಿ ಮಯತಾ ಶೂನ್ಯವಾದುದು. ಯಾರು ಗುರೂಪದೇಶದಿಂದಲೂ ಶಾಸ್ತ್ರಾಭ್ಯಾಸದಿಂದಲೂ ಸ್ವಾನುಭವದಿಂದಲೂ ಈ ಅಖಂಡವಾದ ಚಿತ್ತನ್ನು ಸರಿ ಎಂದು, ಅಂದರೆ ಈ ಜಗತ್ತೆಲ್ಲವೂ ಚಿತ್ತಿನಿಂದಲೇ ಸೃಷ್ಟಿಯಾದುದು, ಈ ಚಿತ್ತೇ ಇದೆ ಎಂದು ಭಾವಿಸಿಕೊಂಡಿರುವ ಇಂದ್ರಿಯಗಳ ಮೂಲಕ, ಆ ಇಂದ್ರಿಯಗಳ ಗುಣಗಳ ಮೂಲಕ ಹೊರಗಿನ ವಿಷಯವಾದಂತಹ ಆ ವಿಷಯಗಳಿಗೆ ವಿಷಯವಾದಂತಹ ಪಂಚಭೂತಗಳ ಗುಣಗಳನ್ನು ಅನುಭವಿಸುತ್ತಿವೆ. ಇದೆಲ್ಲವನ್ನೂ ತಿಳಿದುಕೊಳ್ಳುವರು, ಅವರು ಸಂಸಾರವನ್ನು ಗೆಲ್ಲುವರು. ಜಲದಲ್ಲಿರುವ ದ್ರವತ್ವವು ಒಳಗೆ ಪ್ರಕಟವಾಗುವುದೇ ಅದರ ಸುಳಿಗಳೆನ್ನಿಸಿಕೊಳ್ಳುವಂತೆ, ಅಂದರೆ ಜಲದಲ್ಲಿರುವಂತಹ ಆ ದ್ರವತ್ವವು ಅದರಲ್ಲಿ ಮೇಲೆ ಕಾಣಿಸುವಂತಹ ಅಲೆಗಳು ಒಳಗಡೆಯಿಂದಲೇ ಸೃಷ್ಟಿಯಾಗುತ್ತಾ ಬರುವುದಲ್ಲವೇ, ಹಾಗೆಯೇ ಪರಮಾತ್ಮನಲ್ಲಿ ಚಿತ್ತು ಸ್ವತಃ ಪ್ರಕಟವಾಗುವುದೇ ಅದ್ವಿತೀಯವಾದಂತಹ ಮಾಯಾ ಚೈತನ್ಯ ಎನ್ನಿಸುವುದು. ಈ ಮಾಯೆಯು ಅಹಂಭಾವದಿಂದ ಈ ಸಮಸ್ತ ಜಗತ್ತುಗಳನ್ನು ಧರಿಸಿರುವುದು. ನಾನು ಎಂಬ ಭಾವನೆಯಿಂದ ನೋಡುತ್ತಿರುವುದರಿಂದಲೇ ಜಗತ್ತು ಉಂಟಾಗಿರುವುದೇ ಹೊರತು ಬೇರೆ ಜಗತ್ತಿಲ್ಲ. ಮಾಯೆಯಿಂದ ನಾನು ನೀನು ಎಂಬಿ ಮುಂತಾದ ವ್ಯವಹಾರಗಳು ಒದಗಿಸುವವು. ಆ ವ್ಯವಹಾರವೇ ಜಗತ್ ಎನ್ನಿಸುವುದು. ಈ ಜಗತ್ತುಗಳು ವಸ್ತುತಃ ಸತ್ಯವಾದವುಗಳು ಅಲ್ಲ. ಇವುಗಳನ್ನು ಪರಮಾತ್ಮನೆಂದು ತಿಳಿದ ಪಕ್ಷದಲ್ಲಿ ಅವು ಪರಮಾತ್ಮ ರೂಪದಿಂದ ಆಗ ಸತ್ಯಗಳೇ ಆಗುವವು. ಹೀಗೆ ವೃಷ್ಟಿ ಸೃಷ್ಟಿಯಲ್ಲಿ ಇರುವಂತೆಯೇ, ಅಂದರೆ ಪ್ರತ್ಯೇಕವಾದ ಸೃಷ್ಟಿ, ಅಂದರೆ ಪ್ರತಿಯೊಂದು ಜೀವಿಯು ಅದರದರ ಚಿತ್ತಿನಲ್ಲೂ ಯಾವುದೋ ಜಗತ್ತನ್ನು ಕಾಣುತ್ತಿರುತ್ತೇವೆಯೋ ಹಾಗೆ ಸಮಷ್ಟಿ ಸೃಷ್ಟಿಯಲ್ಲಿಯೂ ಕೂಡ ಅಹಂಭಾವ ಸಂಕಲ್ಪಗಳ ವಶದಿಂದಲೇ ಚಿತ್ತಿನೊಳಗೆ ಸಂಸಾರ ಕಲ್ಪನೆಯುಂಟಾಗುವುದು. ಹೇಗೆಂದರೆ ಚತುರ್ಮುಖ ಬ್ರಹ್ಮರೂಪವಾಗಿ ಈ ಚಿತ್ತು ಆರಂಭದಲ್ಲಿ, ಸರ್ಗದ ಆರಂಭದಲ್ಲಿ ಅಹಂಭಾವವನ್ನು ಪಡೆದು ತನ್ನ ನಾನಾ ವಿಧ ಸಂಕಲ್ಪ ಭೇದದಿಂದ ಪ್ರಪಂಚವನ್ನು ಸೃಷ್ಟಿ ಮಾಡುವುದು. ಆದರೆ ಅದು ಅಸ್ಮದಾದಿಗಳ ಹಾಗೆ ಬಹಿರ್ಮುಖವಾದುದಾಗಿಲ್ಲ, ಅಂತರ್ಮುಖವಾಗಿಯೇ ಇದ್ದುಕೊಂಡು ಶ್ರೀಮನ್ನಾರಾಯಣನ ಒಂದು ನಿಮಿಷದ ಕೋಟ್ಯಂಶ ರೂಪವಾಗಿರುವ ತನ್ನ ಆಯಸ್ಸನ್ನು ಅನುಭವಿಸುವುದು. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಜಗತ್ಸ್ವರೂಪ ವರ್ಣನೆ ಎಂಬ 61ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.